ಹಾ ನಿಮ್ಮ ಸ್ಟಡಿ ಪ್ಲಾನ್ ಡೌನ್ಲೋಡ್ ಮಾಡಿ ಸಿಗ್ತಿದೆ ಅಲ್ಲ, ದಟ್ ಇಸ್ ವೈ ಯು ನೀಡ್ ಟು ಫಿಲ್ ದ ಇಂಟ್ರೆಸ್ಟ್ ಫಾರ್ಮ್. ಯಾವುದೇ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಜಸ್ಟ್ ಡೆಡಿಕೇಟ್ 50 minutes to 1 hour to study every day. ಎಕನಾಮಿಕ್ಸ್ ಅಲ್ಲಿ 1 ಮಾರ್ಕರ್ 2 ಮಾರ್ಕರ್ POQನೇ 80ಗೆ 42 ಮಾರ್ಕ್ಸ್ ಬರುತ್ತೆ. ಕ್ಯಾನ್ ಯು ಬಿಲೀವ್ 50% ಆಫ್ ದ ಪೇಪರ್ ಇಸ್ ಫ್ರಮ್ 3 sections. ಎಸ್ 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 ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ, ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಹಲೋ ಪದ್ಮಾ ಮ್ಯಾಮ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಪದ್ಮಾ ಮ್ಯಾಮ್ ಅಂತ ಲೆಜೆಂಡ್ ಜೊತೆ ಒಂದು ಯೂಟ್ಯೂಬ್ ಲೈವ್ ಮಾಡೋಕ್ಕೆ. ಶಿ ಇಸ್ ಅ ವೆರಿ ಗುಡ್ ಟೀಚರ್. ಎಸ್ ಮ್ಯಾಮ್. ಎನಿವೇಸ್, ಸೊ ಇವತ್ತು ನಾವು 600 ಔಟ್ ಆಫ್ 600 ಪಡೆಯೋದಕ್ಕೋಸ್ಕರ ಒಂದು ರೋಡ್ ಮ್ಯಾಪ್ ನ ನೋಡ್ತೀವಿ. ಆ ರೋಡ್ ಮ್ಯಾಪ್ ಅಲ್ಲಿ ನಿಮಗೆ ಬೇಕಿರುವಂತಹ ಪ್ರತಿ ಒಂದು ಇನ್ಫಾರ್ಮೇಶನ್ ನಾವು ನೀಡ್ತೇವೆ. ಅದ್ರ ಜೊತೆಗೆ ಈ 2 ಸರ್ಪ್ರೈಸಸ್ ಗೊತ್ತಲ್ಲ, ಇವತ್ತು ರೆಡ್ ಕಲರ್ ನಾವು ಗೊತ್ತು, ಬಟ್ ಆಗಾಗ RCB ಅವರು ಗ್ರೀನ್ ಕಲರ್ ಶರ್ಟ್ ಹಾಕೊಂಡ್ಬರ್ತಾರೆ. ಇಕೋ ಫ್ರೆಂಡ್ಲಿ ಡೇಸ್ ರೈಟ್, ಸೊ ಅದಕ್ಕೋಸ್ಕರ ಗ್ರೀನ್ ಕಲರ್ ಅಲ್ಲಿ ಹಾಕಿದ್ದಾರೆ ನಮ್ಮ ಈ ಸರ್ ಅವರು. ಅದು ಬ್ಯಾಂಗ್ಳೂರಲ್ಲಿ ಇದ್ದು ಗ್ರೀನ್ ಸಿಟಿನ ನೆನ್ಸ್ಕೊಳ್ಳೋದಾದ್ರೆ ಜನ ನಮ್ಮನ್ನ ಖಂಡಿತ ಬೈಕೋತಾರೆ. 100% sir. That takes me to the first question I have. You will also get a poll on this on your YouTube for this. I want you to answer. ಇವಾಗ ನೀವು ಕಣ್ ಮುಚ್ಕೊಂಡು ಯೋಚಿಸಿದ್ರೆ ವಾಟ್ ಈಸ್ ಯೋರ್ ಫಸ್ಟ್ ಆರ್ ವಾಟ್ ಈಸ್ ಯೋರ್ ಕರೆಂಟ್ ಸ್ಟ್ರಗಲ್? ಅರ್ಥ ಆಯ್ತಾ? ನಿಮಗೆ ಕ್ಲಿಯರ್ ಗೈಡೆನ್ಸ್ ಸಿಗ್ತಿಲ್ವಾ, ಹೆಂಗ್ ಓದ್ಕೊಬೇಕು, ಹೇಗೆ ಓದ್ಕೊಬೇಕು ಅಂತ? ಸ್ಟ್ರಗಲ್ ಅಂತ ಕೇಳಿದ ತಕ್ಷಣ ಐ ಆಮ್ ರೆಫರಿಂಗ್ ಟು ಯೋರ್ ಸೆಕೆಂಡ್ PU ಎಕ್ಸಾಮ್. ನೀವು ಹೋಗ್ಬಿಟ್ಟು ಇಲ್ಲ ಮ್ಯಾಮ್ ನಂಗೆ ಬೆಳಗ್ಗೆ ಹೇಳಕ್ ಆಗ್ತಿಲ್ಲ, ದಟ್ ಈಸ್ ಅ ಸ್ಟ್ರಗಲ್. ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ತರ ಕೇಳ್ತಾರೆ, ನನಗೆ ಅದು ಆಗ್ತಿಲ್ಲ, ದಟ್ಸ್ ನಾಟ್ ಅ ಸ್ಟ್ರಗಲ್ ಮಕ್ಕಳ. ದಿಸ್ ಇಸ್ ದ ಸ್ಟ್ರಗಲ್ ಐ ಆಮ್ ಟಾಕಿಂಗ್ ಅಬೌಟ್ ಸೆಕೆಂಡ್ PU ಎಕ್ಸಾಮ್, ರೈಟ್? Feeling lost, is that a struggle that you are having? Lack of motivation, or are you facing no structured study plan? What is the struggle? ನಾನು vote ಮಾಡಿದ್ದೀನಿ ನೋಡಿ. I am also voting. Okay, so 42% of them are saying they have lack of struggle, right? Like they have lack of motivation or guidance. So let's no clear guidance. Okay, just a second. Let me take the pen. So no clear guidance ge ಏನಂತ ಇದ್ದಾರೆ? 44% of people are saying. So you are not feeling lost at this moment because ನಿಮ್ಗೆ ಏನೋ clear guidance ಇಲ್ಲ. When will you feel lost? When you know what needs to be studied ಅಲ್ವಾ? ನೀವೇನು ಓದ್ಕೊಂಡೇ ಇಲ್ದಾರ ಅವಾಗ 100% ನೀವು ಲಾಸ್ಟ್ ಹೆಂಗ್ ಆಗ್ತೀರಾ? ಐ ಟ್ರಿಕ್ಡ್ ಯು ಅಲ್ವಾ ಬಾಲಾಜಿ ಸರ್? ಖಂಡಿತ. ಅದಕ್ಕೆ ಹೇಳಿದ್ದು ಲೆಜೆಂಡ್ ಮ್ಯಾಮ್. ಆ ತರ ಏನಿಲ್ಲ. ಸೊ ಲ್ಯಾಕ್ ಆಫ್ ಮೋಟಿವೇಶನ್ 11% ಅಂಡ್ ನೋ ಸ್ಟ್ರಕ್ಚರ್ಡ್ ಸ್ಟಡಿ ಪ್ಲಾನ್ 42%. ಸೊ ಇವಾಗ we have 2 things that are dominating the chart here. One is clear guidance and no structured study plan. ಸೊ ಇವಾಗ ಪರೀಕ್ಷೆ ಚಾನಲ್ ಏನಿದೆ ಅಲ್ವಾ, ನಿಮ್ಗಿಂತ 10 ಸ್ಟೆಪ್ ಮೇಲೆ ಯೋಚಿಸ್ತೀವಿ ಆಯ್ತಾ? we have all this planned for you. Both of this will be taken care of in today's life. In the next 30 minutes, you will go out with 110% clarity on what guidance you need. How are we providing it? Correct? Exactly. Yes. Kandita. And a structured study plan. In fact, ನಿಮ್ಮ ಸೆಕೆಂಡ್ PUC ಗೆ ಬೇಕಾಗಿರೋದೇ these two: a clear guidance and a structured study plan. Believe me, anybody can break it and make it. So ಆ ಒಂದು ಖಂಡಿತ ಪ್ರಾಮಿಸ್ ನಾವು ಮಾಡ್ತೇವೆ. ಎಸ್ ಮ್ಯಾಮ್. ಯು ವಿಲ್ ಹ್ಯಾವ್ ದಟ್ ಕ್ಲಾರಿಟಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಇಸ್ ಯೋರ್ ಗೋಲ್? ಆಯ್ತಾ? ಗೋಲ್ ನನಗೆ ಬೇಡ. ಐ ಮೀನ್ ಐ ಆಮ್ ವೆರಿ ಬೋರ್ಡ್ ಆಫ್ ಲಿಸ್ನಿಂಗ್ ಟು 30%, 40%, 80%, 90%. Give something unique. Yes. You have to set your goal. Be a state topper. Be a college topper. The bar must be high, ma'am. Definitely. Yes. ಯಾಕೆ ಇಷ್ಟು ಹೈ ಆಗಿರ್ಬೇಕು ಬಾಲಾಜಿ ಸರ್? ವಾಟ್ ವುಡ್ ಯುವರ್ ಗೋಲ್ ಬಿ? My goal would be state topper, and just we have to break it. In fact, state topper ಆಗೋದು ಮಕ್ಕಳೇ, it is no difficult task. ನಾವು ಪರೀಕ್ಷೆಲ್ ಆಗಿರ್ಬೋದು ಅಥವಾ ಎನಿ ಪ್ಲಾಟ್ಫಾರ್ಮ್, ನಾವು ಯಾವಾಗ ಒಂದು ಸ್ಟ್ರಕ್ಚರ್ಡ್ ಐಡಿಯಾ ಇಟ್ಕೊಂಡಿರ್ತೀವಿ, ಒಂದು ಕ್ಲಿಯರ್ ಗೋಲ್ ಇಟ್ಕೊಂಡಿರ್ತೀವಿ, ಒಂದು ಕ್ಲಿಯರ್ ಸ್ಟಡಿ ಪ್ಲಾನ್ ಇಟ್ಕೊಂಡಿರ್ತೀವಿ, ಇಟ್ಸ್ ವೆರಿ ಈಸಿ ಟು ಮೇಕ್ ಇಟ್. ಫಸ್ಟ್ ಗೋಲ್ ಕಾಲೇಜ್ ಇನ್ ದ ಸ್ಟೇಟ್. ಅಬ್ದುಲ್ ಕಲಾಂ ಹೇಳ್ತಾರಲ್ಲ, ಕೀಪ್ ಯೋರ್ ಹೋಮ್ ಕ್ಲೀನ್,
the city will become clean, state becomes clean, nation becomes clean. First Yes. college topper, next state topper. ಕರೆಕ್ಟ್. Yes. ಅದಕ್ಕಿಂತ ಮುಂಚೆ ಬರುತ್ತೆ ನಮ್ಮ ಕ್ಲಾಸ್ ಟಾಪರ್, Yes. ಬಟ್ ವಿ ನಾಟ್ ಲುಕಿಂಗ್ ಅಟ್ ಅ ಕ್ಲಾಸ್ ಟಾಪರ್. No small standards, No. only big. ಬಿಗ್ ಆಗಿರ್ಬೇಕು. ಬಿಕಾಸ್ ಈ ಸಲ ಕಪ್ ನಮ್ದೇ ತರ, ಈ ಸತಿ ಟಾಪರು ನಮ್ ಚಾನೆಲ್ ಇಂದಾನೇ ಇರ್ತಾರೆ. ಅಂಡ್ Exactly. ಆ Yes. ಟಾಪರ್ ಒಬ್ರಲ್ಲ, 10 ಜನ ನೀವ್ಗಳೇ. Yes. ಈ 36 ಜನ ಏನ್ ಇವಾಗ ಲೈವ್ ನೋಡ್ತಿದ್ದೀರಾ, ಇವರೆಲ್ಲ ಪ್ರತಿ ಒಬ್ರು ಟಾಪರ್ ಆಗೋದಿಕ್ಕೆ ಕೇಪಬಲ್ ಇದ್ದಾರೆ. ಅಂಡ್ ಐ ಟ್ರೂಲಿ ಬಿಲೀವ್, ಬಾಲಾಜಿ ಸರ್, Everybody are unique and everybody are Yeah. talented. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಯು ಕ್ಯಾನ್ ಬಿ ದ ನೆಕ್ಸ್ಟ್ ಟಾಪರ್. ಓಕೆ, ಇಲ್ಲಿ ಯಾರು ಫಸ್ಟ್ ಎಸ್ ಅಂತ ಹೇಳ್ತೀರಾ ಅವ್ರ ಹೆಸರು ನಾನು ಬೋರ್ಡ್ ಮೇಲೆ ಬರೀತೀನಿ Yes. ಇವಾಗ. ಓಕೆ, ಸೊ ದಿಸ್ ಕುಡ್ ಬಿ ಯು. ದ ಕ್ವೆಶ್ಚನ್ ಮಾರ್ಕ್ ಐ ಆಮ್ ಪುಟ್ಟಿಂಗ್ is you makla. This is where your success comes. This is where your scores come. I think you yellow color ಕಾಣ್ತಿಲ್ಲ. We should make this more bright, right? ಈ ಒಂದು ಜಾಗದಲ್ಲಿ ನೀವಾಗ್ತೀರಾ and we trust you on it, Yes, right? ಬಂತು ನಮ್ಮ ಕರ್ನಾಟಕ, yellow red. Yes, ಖುಷಿ is the first person who has said yes. So ಖುಷಿ, ನೀನ್ ಹೆಸರು ಬರ್ದಿದ್ದೀನಿ ನೋಡು. ಅದಂತ ಬೇರೆ ಮಕ್ಕಳು ಟಾಪರ್ ಆಗ್ಬಾರ್ದು ಅಂತ ಅಲ್ಲ, ನನ್ಗೂ ನನ್ನ ಟೀಚರ್ಸ್ ಹೆಸರು ಬರೀತಿರ್ಲಿಲ್ಲ, ಆದ್ರೂ ನಾನು ಟಾಪರ್ ಆಗಿದ್ದೀನಿ ನಂದೇ ವೇ. ಎನಿವೇಸ್, ಓಕೆ, ಖುಷಿ ಇದೇ ತರ. ಖುಷಿ, ಇವಾಗ ನಾನು ನಿನ್ ಹೆಸರು ಬರ್ದಿದ ತಕ್ಷಣ ನಿಂಗೆ ಹೆಂಗ ಅನ್ಸ್ತು ಬೇಗ ಕಾಮೆಂಟ್ ಅಲ್ಲಿ ಹಾಕು. ಹಂಗೇನೆ ಸುಮಂಗಲ, ಇಫ್ ಯೋರ್ ನೇಮ್ ವಾಸ್ ಹಿಯರ್, ಇಮ್ಯಾನ್ಯುಯಲ್ ಇಫ್ ಯೋರ್ ನೇಮ್ ವಾಸ್ ಹಿಯರ್, ಪ್ರಗತಿ ನಿನ್ ಹೆಸರು ಇರ್ತಿದ್ರೆ, ನವೀನ್ ನಿನ್ ಹೆಸರು ಇರ್ತಿದ್ರೆ ನಿಂಗೆ ಹೆಂಗ ಅನ್ಸ್ತಿತ್ತು? ಓಕೆ, ಗೋ ಬ್ರಿಂಗ್ ಇನ್ ಯೋರ್ ಫ್ರೆಂಡ್ಸ್ ಮಕ್ಳ. ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಯು ಕ್ಯಾನ್ ವಾಚ್ ಅಲೋನ್. They also deserve to be toppers and their names to be written like this. Yes ಅಂತಿದ್ದಾರೆ. ಸೂಪರ್, ನೀವೆಲ್ಲ ಟಾಪರ್ಸ್ ಆಗ್ತೀರಾ and we trust you. And look at the scores here. Yes, Yeah. perfect. 100, echo 199. ಪಾಪ ದೃಷ್ಟಿಗೆ ಬಿಟ್ಬಿಟ್ಟಿದ್ದಾರೆ ಬಿಡಿ. Yes, 99 ಬಿಟ್ರೆ ಇದೆಲ್ಲ 100. 100. Yes, business studies 100, accountancy 100. I feel accountancy is tough also. Yes, it is. Business studies, theory subject, ಮಕ್ಕಳ ಅದ್ರಲ್ಲಿ 100 ತೆಗ್ದಿದ್ದಾರೆ. Yeah. You must be the next person. ಸುಮಂಗಳ ಹೇಳ್ತಿದ್ದಾಳೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಐ ಆಮ್ ಫುಲ್ ಖುಷ್ ಅಂತ. ಖುಷಿ ಕೂಡ ಅಂತಿದ್ದಾಳೆ, ಅವಳ ಹೆಸರು ತರಾನೇ, Yes. ಅವಳ ಹೆಸರು ತರಾನೇ ಖುಷಿಯಾಗಿದ್ದೀನಿ ಅಂತಿದ್ದಾಳೆ. ವೆರಿ ಗುಡ್ ಖುಷಿ. ಐ ಆಮ್ ಹ್ಯಾಪಿ ದಟ್ ಆಲ್ ಆಫ್ ಯು ಆರ್ ಹ್ಯಾಪಿ ಮಕ್ಕಳ. Yes. ದಟ್ಸ್ ಇಟ್, ರೈಟ್? ಲೆಟ್ಸ್ ಲುಕ್ ಎಟ್ ದಿಸ್. ನಿಮ್ಮ ಹೆಸರು ಈ ತರ ಬರುತ್ತೆ. ನಾನ್ ಇಮ್ಯಾಜಿನ್ ಮಾಡ್ತಿರೋದು ಪ್ರತಿಯೊಬ್ರದ್ದು ಒಂದು Yes. ಪೋಸ್ಟರು ನ್ಯೂಸ್ ಚಾನೆಲ್ ಅಲ್ಲಿ, ಅಂಡ್ ನಾನು ಬಾಲಾಜಿ ಸರ್ ಕುತ್ಕೊಂಡು ಕಣ್ಣೀರ್ ಹಾಕ್ತಿರ್ತೀವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಇಮೋಷನಲ್. Yes, I am emotional. ಇನ್ನೊಂದೇನಂದ್ರೆ ಜಸ್ಟ್ ಇಮ್ಯಾಜಿನ್, ವಿಜುವಲೈಸ್. ಏಪ್ರಿಲ್ 7ನೇ ತಾರೀಕು, ಸಾಮಾನ್ಯವಾಗಿ ಏಪ್ರಿಲ್ ಅಲ್ಲೇ ರಿಸಲ್ಟ್ ಬರೋದು. ಏಪ್ರಿಲ್ 7ನೇ ತಾರೀಕು ಬೆಳಗ್ಗೆ 11 ಗಂಟೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು 100 ಪಬ್ಲಿಕ್ ಟಿವಿ ಅವರು ಮೈಕ್ ಇಟ್ಕೊಂಡು ಮನೆ ಮುಂದೆ ಬಂದ್ರೆ ಆ ಮಜಾನೇ ಬೇರೆ. ಎಸ್, ಅವಾಗ ನೀವು ಹೇಳ್ಬೋದಲ್ಲ, ನಮ್ಮ ಪದ್ಮ ಭವಿಷ್ಯ ಮಾಮು, ಭಾರತದ yes. ಪ್ರಚಂಡ ಪುಟಾಣಿಗಳು ಪುಟಾಣಿಗಳು ಅಂತ. ಅಂತ ನೀವು ಅಲ್ಲಿ ಹೇಳಿ. ಬಿಕಾಸ್ ದಟ್ ಇಸ್ ಸಚ್ ಅ ಫೇಮಸ್ ಡೈಲಾಗ್ Yes. ಆಫ್ ಬಾಲಾಜಿ ಸರ್. ಐ ಥಿಂಕ್ ಯು ಶುಡ್ ಆಲ್ ಮೇಕ್ ಟಿ ಶರ್ಟ್ಸ್ ಔಟ್ ಆಫ್ ಇಟ್ ಅಂಡ್ ಪುಟ್ ಇಟ್. ನೋ ಅಂತ ಹೇಳ್ತಿದ್ದೀರಾ ಕಾವ್ಯದರ್ಶಿನಿ. ಡೋಂಟ್ ಯು ಥಿಂಕ್ ಯು ಶುಡ್ ಸ್ಟಾರ್ಟ್ ಅರ್ಲಿ? ಐ ವಿಲ್ ಟೆಲ್ ಯು ವೈ ಯು ಶುಡ್ ಸ್ಟಾರ್ಟ್ ಅರ್ಲಿ ರೈಟ್ ನೌ. ಓಕೆ, ಟೆಲ್ ಸರ್ಪ್ರೈಸ್. ಇವಾಗ ಬರ್ತೆ ನೋಡು ಚಿನ್ನ ನಿನ್ ಸರ್ಪ್ರೈಸು. ಇಲ್ಲಿ ನೋಡಿ, ಇದು ಒಂದು ಕಾಮೆಂಟ್ ನಮ್ಮ ಚಾನೆಲ್ ಅಲ್ಲಿ. ಮ್ಯಾಮ್ ಅಂಡ್ ಸರ್, ಥ್ಯಾಂಕ್ ಯು ಸೋ ಮಚ್. I will not get out because I have not joined Joined. ಪರೀಕ್ಷೆ ಅರ್ಲಿ. ಇದನ್ನ Yes. ತಲೆಗೆ ಹಾಕೊಳ್ಳಿ ಆಯ್ತಾ? ನೋಡಿ ಇಲ್ಲಿ ರೆಡ್, ಇವತ್ತು ರೆಡ್ ಅಂತ ರೆಡ್ ಅಲ್ಲಿ ಹಾಕ್ತಿದೀನಿ. ಬಿಕಾಸ್ ಐ ಹ್ಯಾವ್ ನಾಟ್ ಜಾಯಿನ್ ಪರೀಕ್ಷೆ ಅರ್ಲಿ. ಅದಕ್ಕೆ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ರೀಸೆಂಟ್ ಆಗಿ ನಂಗೆ ಆ ಕಾನ್ಫಿಡೆನ್ಸ್ ಬಂದಿದೆ. And I will get above 75. Just imagine if this student had started studying on day Very one. true. In fact, ಎಲ್ಲ ಮಕ್ಕಳು from day one you have to start to make that 75-80. You don't know, 1 mark will matter. Yes. But the first surprise that you're getting is Yes. related to Sadhaka Pro. ಮ್ಯಾಮ್, Sadhaka Pro ಅಂದ್ರೆ ಏನು? ಸರ್, Sadhaka Pro ಅಂದ್ರೆ ಏನು ಹೇಳ್ತೀವಿ. ಎಲ್ಲ Yes. ಪ್ರೋಗ್ರೆಷನ್ ಅಲ್ಲಿ ಹೇಳ್ಬೇಕಾಯ್ತಾ? ಎಲ್ಲ ನಾನು ನಿಂತ್ಕೊಂಡು ಬಾ ಅಂದ್ಬಿಟ್ರೆ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್ ಆಯ್ತಾ? ಫಿಲ್ ದ ಇಂಟ್ರೆಸ್ಟ್ ಫಾರ್ಮ್. ಇವಾಗ ಒಂದು ಇಂಟ್ರೆಸ್ಟ್ ಫಾರ್ಮ್ ಪಿನ್ ಆಗತ್ತೆ ನಿಮ್ಮ ಒಂದು Pinned ಸ್ಕ್ರೀನ್ ಮೇಲೆ, comment, ಪಿನ್ yes. ಕಾಮೆಂಟ್ ಮೇಲೆ. ಕ್ಯಾನ್ ವಿ ಹ್ಯಾವ್ ದ ಇಂಟ್ರೆಸ್ಟ್ ಫಾರ್ಮ್ ಪಿನ್ಡ್ ಫಾರ್ ದೆಮ್? ಸೊ ಯು ಕ್ಯಾನ್ ಸ್ಟಾರ್ಟ್ ಫಿಲ್ಲಿಂಗ್ ದಿ ಇಂಟ್ರೆಸ್ಟ್ ಫಾರ್ಮ್. ಇವಾಗ ನನ್ನ ಹತ್ರ ನೀವು ಮ್ಯಾಮ್ ನಾನು ಫಿಲ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಫಿಲ್ ಮಾಡಿಲ್ದರೆ ನನಗೆ ಗೊತ್ತಾಗತ್ತೆ ನೀವು ಆಡ್ತಿರುವಂತಹ ಆಟಗಳು ನಾವು Yes. ಯಾವಾಗಲೂ ಆಡ್ ಬಂದಿದ್ದೀವಿ. ಸೊ ನನಗೆ ಇಲ್ಲಿ ಗೊತ್ತಾಗತ್ತೆ ಆಯ್ತಾ? ಸೊ ಇವಾಗಲೇ ಹೋಗಿ ಫಿಲ್ ಮಾಡಿ. ಐ ಟೆಲ್ ಯು ವೈ ಯು ನೀಡ್ ಟು ಫಿಲ್ ದ ಫಾರ್ಮ್. Only if you fill the form you will get something very very special. So ನಾನು ಹೆಂಗೆ ಫಿಲ್ ಮಾಡಬೇಕು ಅಂತ I will show you.
ದಿಸ್ ಇಸ್ ವಾಟ್ ವಿಲ್ ಪಾಪ್ ಅಪ್ ಆನ್ ಯೋರ್ ಸ್ಕ್ರೀನ್. ಇಲ್ಲಿ ನಿಮ್ಮ ಹೆಸರು, ಲೆಟ್ಸ್ ರೈಟ್ ಪದ್ಮಾ ಹಿಯರ್, ರೈಟ್, ಫುಲ್ ಹೆಸರು ಬರಿಬೇಕು ಪದ್ಮಶ್ರೀ. ಬಿಫೋರ್ ಯು ಗೈಸ್ ಸೇ ಮ್ಯಾಮ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲ್ಲ ಅದಕ್ಕೆ ನಾವು ಓರಲ್ ಆಗಿ ಹೇಳ್ತೀನಿ, ಐ ಗೆಟ್ ಸೋ ಮಚ್ ಆಫ್ ದಿಸ್. Okay, then your number, I am not going to write my number, I am very smart. Okay, 000000000. full nim phone number na ನೀವು ಬರಿಬೇಕಾಗುತ್ತೆ. Yes. Okay, and then are you interested in a full year paid course? If you are, you can write yes. If you are not, you can click on no. Maybe ಇನ್ನ ಡಿಸೈಡ್ ಮಾಡಿಲ್ಲ ಅಂದ್ರೆ ನಮ್ಮ ಟೀಮ್ ಕಾಲ್ ಮಾಡುತ್ತೆ. Irrespective of what your option is, you will get a call From our team. from our team Yes. right away. His name is Uday. ಆಯ್ತಾ, ತಲೆಯಲ್ಲಿ ಇಟ್ಕೊಳ್ಳಿ, ಉದಯ್ ಸರ್ ಅವ್ರು ಕಾಲ್ ಮಾಡ್ತಾರೆ ಇಮಿಡಿಯೇಟ್ ಆಗಿ for you to give you for the details. Yes, the pin comment has gone up. Okay, the pin comment ಹಾಕ್ತಾ ಇದ್ದಾರೆ. ಸ್ವಲ್ಪ ಥ್ರಿಲ್ ತೋರ್ಸ್ರಿ, ಬೇಕು ನನಗೆ ಸ್ಟಡಿ ಪ್ಲಾನು ಅಂತ. Okay, I have studied from Parikshe channel. Yes, the pin comment is up. So Yes. go. Yes, ಛಾಯಾ ಲಕ್ಷ್ಮಿ ಹೋಗು, ಪಿನ್ ಕಾಮೆಂಟ್ ಮೇಲೆ ಒತ್ತು, and I want you to fill it. Not only because you will get a special thing on Surprise. Sadhaka Pro, or you will get access to talking to our executive who Yes. gives you more information about Sadhaka Pro, but also because you will get a very very good surprise. Let's go to the Yes. surprise, or let's wait. ಒಂದಿಷ್ಟು ಜನ Yes, ಫಿಲ್ ಮಾಡಲಿ, ಅವರೇ fill ಹೇಳಿ. ಮಾಡ್ಲಿ. ನೋಡೋಣ. ವಿ ವಿಲ್ ಗಿವ್ ಯು. ಇವಾಗ ಯಾರ್ಯಾರು ಡೌಟ್ಫುಲ್ ಆಗಿದ್ದೀರಾ, ಇವಾಗ ನಾ ಹೇಳೋದನ್ನ ಕೇಳಿ, ದಟ್ ವಿಲ್ ರಿಯಲಿ ಹೆಲ್ಪ್ ಯು. ನೀವು ಈ ಒಂದು ಫಾರ್ಮ್ ನ ಫಿಲ್ ಮಾಡಿ ಸಬ್ಮಿಟ್ ಅಂತ ಒತ್ತಿದರೆ ನಮ್ಗೆ ರೆಸ್ಪಾನ್ಸ್ ಬರಲ್ಲ ಮೊದಲನೇದಾಗಿ, Very correct. ಆಯ್ತಾ? ಸೊ ಸಬ್ಮಿಟ್ ಒತ್ತಿ, ಆಮೇಲೆ ಯು ವಿಲ್ ಗೆಟ್ ಅ PDF ಲಿಂಕ್, ಆಯ್ತಾ? ಯು ವಿಲ್ ಗೆಟ್ ಅ ಲಿಂಕ್ ಲೈಕ್ ದಿಸ್. This link is very very important because that has the study roadmap Map. for Yes. the whole year ಮಕ್ಕಳ. 365 ಡೇಸ್ ನಿಮ್ಗೆ ಏನ್ ಬೇಕೋ ಅಲ್ಲಿ ಹಾಕಿದೀವಿ. ಇವತ್ತಿಂದ ನಿಮ್ಮ ಎಕ್ಸಾಮ್ ತನಕ ಎಷ್ಟು ದಿನಗಳಿದೆ, ಅದರಲ್ಲಿ ಒಂದೂವರೆ ತಿಂಗಳು ನೀವು ಬರೀ ಓದ್ಲಾ ಹೊಡೆದ್ರು ಎಷ್ಟು ದಿನ ಉಳಿಯುತ್ತೆ, ಎಷ್ಟು ಅವರ್ ನೀವು ಓದ್ಕೊಳ್ಬೇಕು, ದಿನ ಎಷ್ಟು ಗಂಟೆ ಸ್ಪೆಂಡ್ ಮಾಡಬೇಕು. ಇವಾಗ ಒಂದೆರಡು ಚಾಪ್ಟರ್ ಹೇಳಿ ಸರ್ ನೀವು. ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಕನಾಮಿಕ್ಸ್ ಅಲ್ಲಿ ಮೈಕ್ರೋ ಮ್ಯಾಕ್ರೋ ಆಗಿರ್ಬೋದು, ಅಕೌಂಟ್ಸ್ ಅಲ್ಲಿ ಪಾರ್ಟ್ನರ್ಶಿಪ್, ಯಾವ ಚಾಪ್ಟರ್, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಮ್ಮ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್, ಸಾರ್ಟಿಂಗ್ ಇನ್ ಕಂಪ್ಯೂಟರ್. ಮ್ಯಾಮ್ ಅವ್ರಿಗೆ ದಿಸ್ ಇಸ್ ಅ ಗೋಲ್ಡ್ ಮೈನ್, ಗೋಲ್ಡ್ ಪಾಟ್. ಆ ಗೋಲ್ಡ್ ಪಾಟ್ ದಿಸ್ ಲಿಂಕ್. ಇವಾಗ ಗೋಲ್ಡ್ Yes. ಪ್ರೈಸ್ ಹೆಚ್ಚಾಗಿದೆ, ಅದಕ್ಕೆ ನಾನು ಹೆಚ್ಚಾಗಿರೋ gold pot. ಗೋಲ್ಡ್ ಪ್ರೈಸ್ ನಾವ್ ಇವಾಗ ಇಷ್ಟು ಚೀಪ್ ಆಗಿ ಕೊಡ್ತಾ ಇದೀವಿ. ಏನ್ರು ನೀವು ಸಿಕ್ಕಿದನ್ ಬೇಗ ತಗೊಳ್ಳಲ್ಲ ಅದಕ್ಕೆ ನಾನು ಅಂತೀರಾ? ಹೇಳಿದ್ದು ಇಟ್ ಇಸ್ ಟ್ರೂಲಿ ಅ ಗೋಲ್ಡ್ ಪಾಟ್ ಫಾರ್ ಆಲ್ ದ ನೀವು ಸೆಕೆಂಡ್ ಗೋಲ್ಡ್ ಅಂದಿದ ತಕ್ಷಣ 3 ರೆಸ್ಪಾನ್ಸ್ ಬಂತು. ಇನ್ನೂ ಜಾಸ್ತಿ ಹೇಳಿ ಗೋಲ್ಡ್ ಬಗ್ಗೆ, ಆಯ್ತಾ? ಓಕೆ, 3 ಸ್ಟೆಪ್ಸ್ ಟು ಬಿ ದ ಟಾಪರ್. ದ ಫಸ್ಟ್ ಸ್ಟೆಪ್ ಇವಾಗ ನೋಡಿ ಮಕ್ಳ, ಎಲಿಫೆಂಟ್ ಇಯರ್ಸ್ ಅಂತೀನಿ ನಾನು SSLC ಮಕ್ಳಿಗೆ. ನಿಮ್ ಕಿವಿಗಳನ್ನ ತೆಕ್ಕೊಂಡ್ ಕೇಳ್ಕೊಳ್ಳಿ. ಎವ್ರಿ ಡೇ ಯು ಹ್ಯಾವ್ ಟು ಸ್ಟಡಿ 1 hour, ಆಯ್ತಾ? ಡು ಯು ನೋ ವಾಟ್ ಟು ಸ್ಟಡಿ? ಏನ್ ಓದ್ಕೊಬೇಕು ಅಂತ ಗೊತ್ತಾ ನಿಮ್ಗೆ? ನಿಮ್ಮ ಸ್ಟಡಿ ಪ್ಲಾನ್ ಡೌನ್ಲೋಡ್ ಮಾಡಿ ಸಿಗ್ತಿದೆ ಅಲ್ಲ, ದಟ್ ಇಸ್ ವೈ ಯು ನೀಡ್ ಟು ಫಿಲ್ ದ ಇಂಟ್ರೆಸ್ಟ್ ಫಾರ್ಮ್. ಗೋ ಫಿಲ್ ಇಟ್ ಅಂಡ್ ಯು ವಿಲ್ ಗೆಟ್ ದ ಸ್ಟಡಿ ಪ್ಲಾನ್ ದೇರ್. ಅಲ್ಲಿ ನಿಮ್ಗೆ ದಿನಾಗ್ಲೂ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೇ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಜಸ್ಟ್ ಡೆಡಿಕೇಟ್ 50 minutes to 1 hour ಟು ಸ್ಟಡಿ ಎವ್ರಿ ಡೇ. ಅಕೌಂಟೆನ್ಸಿಯಲ್ಲಿ ಬೇಸಿಕ್ಸ್ ಆಫ್ ಪಾರ್ಟ್ನರ್ಶಿಪ್ ಪ್ರಾಕ್ಟೀಸ್ ಮಾಡೋದು, ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಬೇಸಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್ ಅಲ್ಲಿ ಮ್ಯಾಮ್ ಗ್ರಾಫ್ ಸಖತ್ತಿದೆ, ಗ್ರಾಫ್ ಪ್ರಾಕ್ಟೀಸ್ ಮಾಡೋದು. All of this requires practice. ನೀವು ಎವ್ರಿ ಡೇ 1 hour ಪ್ರಾಕ್ಟೀಸ್, ವಾಟ್ ಎವರ್ ದ ಟೈಮ್ ದಟ್ ಯು ಡೆಡಿಕೇಟ್, ಎಷ್ಟು ಕ್ಲೀನ್ ಆಗಿ ಅದು ಯೂಟಿಲೈಸ್ ಆಗುತ್ತೆ, ರ್ಯಾಂಕ್ ಅಷ್ಟು ಈಸಿಯಾಗಿ ನಿಮ್ದಾಗತ್ತೆ. ಎಸ್ ಮ್ಯಾಮ್. ಎಸ್, ಇವಾಗ ನಾ ಹೇಳ್ತಿರೋದು ಸಾರ್ಟಿಂಗ್ ಅಲ್ಲಿ ನೀವೆಲ್ಲ ಅಂದ್ರೆ ನಂಗೆ ಸಾರ್ಟಿಂಗ್ ಇಸ್ ಕಂಪ್ಯೂಟರ್ ದ ಸೈನ್ಸ್ ಅಲ್ಲಿ ಒಂದು ಟಾಪಿಕ್ ಅದು. ಈಸಿಯೆಸ್ಟ್ ಥಿಂಗ್ ಫಾರ್ ಮೀ ಟು ರಿಮೆಂಬರ್ ವಾಸ್ ಸಾರ್ಟಿಂಗ್, ಆಯ್ತಾ? Yeah. ನಿಮ್ ಟೆಕ್ಸ್ಟ್ ಬುಕ್, ನಿಮ್ ಪೋರ್ಷನ್ಸ್ ನನಗೆ ಫ್ರೆಂಚು, ಸ್ಪ್ಯಾನಿಶ್, ಜರ್ಮನ್ಗಿಂತ ಈಸಿ ಇರ್ಲಿಲ್ಲ, ಅರ್ಥ ಆಯ್ತಾ? ಎಸ್ಪೆಷಲಿ ನಮ್ಮ ಬಾಲಾಜಿ ಸರ್, ನಿಮ್ಮ ಫೇವ್ರೆಟ್ ಬಾಲಾಜಿ ಸರ್ ಹೇಳ್ಕೊಡೋ ಟಾಪಿಕ್ಸ್ ಅಂತೂ ನನಗೆ ತಲೆಗೆ ಹತ್ತಲಿಲ್ಲ ಸರ್. ಸೊ ನನಗೆ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಿದ್ದು ಸಾರ್ಟಿಂಗು. ಅದ್ರ ಪಕ್ಕದಲ್ಲೇ ನಾನು ಕ್ವಾರ್ಟರ್ಲಿ ಟೆಸ್ಟ್ಗೆ ಯಾವ ಚಾಪ್ಟರ್ ಓದ್ಕೊಳ್ಬೇಕು, ಆಮೇಲೆ ಮಿಡ್ ಟರ್ಮ್ಗೆ ಯಾವ ಟಾಪಿಕ್ ಓದ್ಕೊಬೇಕು, Yes. ಅದನ್ನೆಲ್ಲ ಕೊಟ್ಟಿದ್ದೀನಿ ವಿತ್ ದ ನಂಬರ್ ಆಫ್ ಅವರ್ಸ್ ಯು ನೀಡ್ ಟು ಸ್ಪೆಂಡ್ ಫಾರ್ ಈಚ್ ಒನ್. Yes. ಆಮೇಲೆ ಇನ್ನೊಂದು ಸ್ಪೆಷಲ್ ಇದೆ ನಮ್ಮ ಸ್ಟಡಿ ಪ್ಲಾನ್ ಅಲ್ಲಿ. ಏನು ಮ್ಯಾಮ್ ಅದು? ಹೇಳಿ, ಯು ರಿವೀಲ್ ಇಟ್. ಯು ರಿವೀಲ್ ಇಟ್.
ನೀವೇ ಹೇಳ್ಬಿಡಿ ಮ್ಯಾಮ್. ಹೈ ವೇಟೇಜ್ ಚಾಪ್ಟರ್ಸ್, ಯು ವಾಂಟ್ ಟು ಟೆಲ್ ದೆಮ್ ಅಬೌಟ್ ದಟ್? ಖಂಡಿತ ಹೇಳ್ಬೇಕು. ಮ್ಯಾನೇಜ್ಮೆಂಟ್ ಅಂತ ಬಂದಿದ ತಕ್ಷಣ ಮಕ್ಕಳ ಸಿಂಪಲ್, ಮ್ಯಾಮು ನಾವು ಕುತ್ಕೊಂಡು ಅದು ರೆಡಿ ಮಾಡಿದಾಗ ಏನ್ ಹೈ ವೈಟೇಜ್ ಚಾಪ್ಟರ್ಸು, ಫಾರ್ ಎಕ್ಸಾಂಪಲ್ ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ದ ಸೆಕೆಂಡ್ ಒನ್ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್, ಅದರಿಂದಾನೇ 57 ಮಾರ್ಕ್ ಬರುತ್ತೆ. ಇದನ್ನ ನಾನು ಎಷ್ಟೊಂದು ಸಲ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಇಟ್ಸ್ ನಾಟ್ ಅಬೌಟ್ ಸ್ಟಡಿಂಗ್ ಎವ್ರಿಥಿಂಗ್. You should know what exactly to study, what not to study, and that's why we are here to help you. ಅಕೌಂಟೆನ್ಸಿನೂ ಅಷ್ಟೇ, ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಪೂರ್ತಿ ಜಮಾಯಿಸ್ಬೋದು. 40 ಔಟ್ ಆಫ್ 80 ವಿಲ್ ಬಿ ದೇರ್ ಓನ್ಲಿ. ಎಕನಾಮಿಕ್ಸ್ ಅಲ್ಲಿ 1 ಮಾರ್ಕರ್ 2 ಮಾರ್ಕರ್ POQನೇ 80ಗೆ 42 ಮಾರ್ಕ್ಸ್ ಬರುತ್ತೆ. ಕೆನ್ ಯು ಬಿಲೀವ್ 50% ಆಫ್ ದ ಪೇಪರ್ ಇಸ್ ಫ್ರಮ್ 3 ಸೆಕ್ಷನ್ಸ್, 1 ಮಾರ್ಕ್ 2 ಮಾರ್ಕ್ POQ. ಎಲ್ಲ ಹೇಳ್ಬಿಡ್ಬೇಡಿ ಅವ್ರಿಗೆ. ಅವರು ಬಂದು ನಮ್ ಸಾಧಕ ಪ್ರೋ ಕ್ಲಾಸ್ ಜಾಯಿನ್ our classes and sir will reveal all of this. So know what to focus on. ಆಯ್ತಾ? Like Balaji sir said, it's very important that you concentrate on your high weighted chapters. Now listen to what I'm saying very carefully. ಆಯ್ತಾ? All of you listen to this. Do put everything aside. ನಿಮಗೆ ಬರೀ knowing the chapters are not enough. Each of your subjects are very vast. ತುಂಬಾ ವಾಸ್ಟ್ ಆಗಿದೆ. and for you to crack these chapters you need proper guidance. Remember in the beginning 46% of you said ma'am ನನಗೆ ಕ್ಲಿಯರ್ ಗೈಡೆನ್ಸ್ ಸಿಕ್ತಿಲ್ಲ. ಆ ಗೈಡೆನ್ಸ್ ನ ನಮ್ಮ 3 ದಿಗ್ಗಜರು, ನಮ್ಮ ಟಾಪರ್ಸ್ ಇನ್ ಪರೀಕ್ಷೆ ಅಂತ ಹೇಳ್ಬೋದು, ನಮ್ಮ ಬಾಲಾಜಿ ಸರ್, ಕುಮಾರ್ ಸರ್ ಮತ್ತೆ ಅಮೋಕ್ ಸರ್ ನಿಮ್ಗೋಸ್ಕರ ಕ್ರ್ಯಾಕ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನೋ ಜೋಕ್ ಮಕ್ಳ. ಲೆಟ್ಸ್ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ. ಬಿಕಾಸ್ ಈ ಗೈಡೆನ್ಸ್ ನಾನು ಬರ್ದ್ಕೊಡ್ತೀನಿ. ನೀವು ಏನೇ ಒಂದು 5 ಮಾರ್ಕ್ ತೆಗಿತಿರ್ಲಿ ನಿಮ್ಮ ಎಕ್ಸಾಮ್ಗೆ, 5 to 100 ಬಾಲಾಜಿ ಸರ್, ಕುಮಾರ್ ಸರ್ ಮತ್ತೆ ಅಮೋಕ್ ಸರ್ ತಗೊಂಡೋಗ್ತಾರೆ. ಸಾಧಕ ಪ್ರೋ ಅಲ್ಲಿ ನಿಮ್ಗೆ ಪ್ರತಿ ಚಾಪ್ಟರ್ ಅಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ನೀಡ್ತಾ ಇದೀವಿ. ಅದ್ರಲ್ಲಿ ನಿಮಗೆ ಬೇಕಿರುವಂತಹ ಪ್ರತಿಯೊಂದು, ಇವಾಗ ಅಕೌಂಟೆನ್ಸಿ ಮಾಡ್ತಿದ್ದೀರಾ, ಸಮ್ಸ್ ಇದೆಯಾ, ಆ ಸಮ್ಸ್ ನ ಅಲ್ಲೇ ಸಾಲ್ವ್ ಮಾಡಿ ನಿಮ್ ಡೌಟ್ಸ್ ನ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಆಯ್ತಾ? ಅಂಡ್ ಈಚ್ ಸ್ಟೂಡೆಂಟ್ ಇಸ್ ಪೇಡ್ ಅಟೆನ್ಷನ್ ಟು. ವಿ ಡೋಂಟ್ ಇಗ್ನೋರ್ ಎನಿಬಡಿ. ದೀಸ್ ಲೈವ್ ಕ್ಲಾಸಸ್ ಆರ್ ಗೋಲ್ಡ್ ಮೈನ್ಸ್ ಲೈಕ್ ಸರ್ ಸೆಡ್. ಖಂಡಿತ ಮ್ಯಾಮ್. ಅಂಡ್ ಎವ್ರಿ ಕ್ಲಾಸ್ ಐ ವುಡ್ ವಾಂಟ್ ಟು ಆಡ್ ಟು ವಾಟ್ ಮ್ಯಾಮ್ ಸೆಡ್. ಮ್ಯಾಮ್ ಅವ್ರು ಬರೀ ಅಲ್ಲಷ್ಟೇ ಡೌಟ್ ಸಾಲ್ವ್ ಮಾಡ್ಕೊಳ್ಳೋದಲ್ಲ, ಯು ಕ್ಯಾನ್ ರೀವಾಚ್ ಇಟ್ ಆಸ್ ಮೆನಿ ಟೈಮ್ಸ್ ಆಸ್ ಪಾಸಿಬಲ್. ಅದನ್ನ ತಲೆಗೋಗಿ ಅದು ಕೂತ್ಕೊಳ್ಳೋ ತನಕ ಯು ಕ್ಯಾನ್ ವಾಚ್ ಇಟ್, ಪ್ರಾಕ್ಟಿಸ್ ಇಟ್. ಆ ಇನ್ಸ್ಟೆಂಟ್ ಡೌಟ್ಗಳನ್ನ ಸಾಲ್ವ್ ಮಾಡ್ಕೋಬಹುದು. ದೇರ್ ಆರ್ many more things that I would want to tell further, ma'am. And binge watch ಮಾಡ್ಬೋದು. ಹೆಂಗೆ Netflix, you don't have to pay for your ma'am Netflix. English teacher, so perfect ಪದ ಉಪಯೋಗಿಸಿದ್ರು. Netflix ಸಬ್ಸ್ಕ್ರಿಪ್ಷನ್ ಬಿಟ್ಬಿಡಿ. ಹಾಟ್ಸ್ಟಾರ್ ಬೇಕು ಇವಾಗ ಸದ್ಯ ಹಾಲಿಡೇ ಅವ್ರಿಗೆ. ಇದ್ ನೋಡ್ಕೊಳ್ಳೋಕೆ, ಮ್ಯಾಚ್ ನೋಡ್ಕೊಳ್ಳೋಕೆ ಬೇಕು, ಕ್ರಿಕೆಟ್ ನೋಡಕ್ ಬೇಕು. ಬಟ್ 2 ತಿಂಗಳಾದ್ಮೇಲೆ ಅದು ಹೋಗ್ಬೇಕಾಯ್ತಾ? ಓನ್ಲಿ ಆಪ್ ದಟ್ ಯು ನೀಡ್ ಟು ಹ್ಯಾವ್ ಆನ್ ಯೋರ್ ಫೋನ್ ಇಸ್ ಪರೀಕ್ಷೆ ಆಪ್. ಅದ್ರಲ್ಲಿ ಬರ್ತಿರುವಂತಹ ಕ್ಲಾಸಸ್ ನೋಡಿ, ಬಿಂಜ್ ವಾಚ್ ಮಾಡಿ, ಪದೇ ನೋಡಿ. ಈ ಸಮ ಅರ್ಥ ಆಗ್ಲಿಲ್ವಾ, ಸರಿಗ್ ಡೌಟ್ ಕೇಳಿ. ಅಂಡ್ ವಿ ಆರ್ ಆಲ್ವೇಸ್ ದೇರ್ ಟು ಸಾಲ್ವ್ ಯುವರ್ ಡೌಟ್. ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಕ್ಲಾಸ್. ಪ್ರತಿ ಚಾಪ್ಟರ್ ಅಲ್ಲಿ ಎಷ್ಟು ಕ್ಲಾಸಸ್ ಆಗ್ಬೋದು ಸರ್? ಒಂದೊಂದು ಚಾಪ್ಟರ್, ಪ್ರತಿ ಚಾಪ್ಟರ್ಗೂ ಅಪ್ ಅಂಡ್ ಅಂಟಿಲ್ ವಿ ಫಿನಿಶ್ ಈಚ್ ಅಂಡ್ ಎವ್ರಿ ಮೈನ್ಯೂಟ್ ಟಾಪಿಕ್ ಕ್ಲಾಸಸ್ ಗಳು ನಡೆಯುತ್ತವೆ. ಟ್ರಸ್ಟ್ ಮೀ, ಈಚ್ ಅಂಡ್ ಎವ್ರಿ ಮೈನ್ಯೂಟ್ ಟಾಪಿಕ್ ಅಂತ ನಾನು ಹೇಳಿದಾಗ, ವಿ ಆರ್ ನಾಟ್ ಹಿಯರ್ ಟು ಲಿವ್ ಇವನ್ ಅ ಸಿಂಗಲ್ ಲೈನ್ ಇನ್ ದ ಟೆಕ್ಸ್ಟ್ ಬುಕ್. ನಂಗೆ ಎಲ್ಲರೂ ರ್ಯಾಂಕ್ ಬರಬೇಕು ಮ್ಯಾಮ್. ಖಂಡಿತ ರ್ಯಾಂಕ್ ಬರ್ಸಕ್ಕೆ ಪ್ರತಿ ಟಾಪಿಕ್ಗೆ ಮಿನಿಮಮ್ 15-16 ಅವರ್ಸ್, ಅಂಡ್ ದಿಸ್ ಇಸ್ ಮಿನಿಮಮ್ ನಂಬರ್. ಸೊ ನಿಮ್ಗೆ ಪ್ರತಿ ಟಾಪಿಕ್, ಪ್ರತಿ ನಂಬರು, ಪ್ರತಿ ಸಮ್ಮು ಕವರ್ ಮಾಡ್ಲಿಕ್ಕೆ ವಿ ಆರ್ ಹಿಯರ್ ದೇರ್. ಎಸ್ ಮ್ಯಾಮ್. ಹರಿ ಬಾಬು ಅವ್ರು ಹೇಳ್ತಾ ಇದಾರೆ ಡೈಲಿ 1 hour ಸ್ಟಡಿ ಮಾಡಿದ್ರೆ ಸಾಕಾ? ಸ್ಟಾರ್ಟ್ ವಿತ್ 1 hour ಮಕ್ಳ. 1 hour ಜೊತೆಗೆ ನಮ್ಮ ಕ್ಲಾಸಸ್ ಏನ್ ನಡೆಯುತ್ತೆ ನೀವು ಅದನ್ನ ನೋಡಿದ್ರೆ, ಐ ವಿಲ್ ಟೆಲ್ ಯು, ಆ ಕ್ಲಾಸಸ್ ಆದ್ಮೇಲೆ ಒಳ್ಳೆ ಮೂವಿ ತರ ನೋಡ್ಬೋದು ನೀವು. ಅಷ್ಟು ಸೀಮ್ಲೆಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ನಮ್ಮ ಟೀಚರ್ಸು. ಅದನ್ನ ಆದ್ಮೇಲೆ ಹೋಗಿ ನೀವು ರಿವೈಸ್ ಮಾಡ್ಕೊಳ್ಳೋದು. ದೇರ್ ಇಸ್ ಸಮಥಿಂಗ್ ದಟ್ ಫಾಲೋಸ್ ದ ಸ್ಟಡಿ ಪಾರ್ಟ್. ಓಕೆ, ಈ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡುತ್ತೆ ನಮ್ಮ ಕ್ಲಾಸಸ್ಸು. ಆ ಸ್ಟಡಿ ಮಾಡಿದ್ಮೇಲೆ ಯು ಡೆಫಿನೆಟ್ಲಿ ಹ್ಯಾವ್ ಟು. And remember, everything starts from a step. So ma'am, 1 hour ಸಾಕಾ, sir 1 hour ಸಾಕಾ? Keep that one step. ಎಲ್ಲವೂ ಜೀವನದಲ್ಲಿ ಶುರು ಆಗೋದ ಮೊದಲನೇ ಹೆಜ್ಜೆಯಿಂದ. So this ಸಾಧಕ ಪ್ರೋ is that first step. 100%. ಅಂಡ್ ಸರ್, ಆ ಸ್ಟೆಪ್ ನ ಮೊದಲನೇ ಸ್ಟೆಪ್ ತಗೊಂಡ್ಮೇಲೆ ಅವರ 2ನೇ ಸ್ಟೆಪ್ ಏನಾಗಿರುತ್ತೆ? ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಈ ಒಂದು ಪದನ ಪ್ರಾಕ್ಟೀಸ್ 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 ಅಂತ ದೊಡ್ಡದಾಗಿ
ಆಯ್ತಾ. ನಿಮ್ ಮನೇಲೆಲ್ಲ ನೀವು ಹೀರೋ ಪೋಸ್ಟರು ಆಯ್ತಾ, ವಿರಾಟ್ ಕೊಹ್ಲಿ ಪೋಸ್ಟರ್ ಎಲ್ಲ ಹಾಕೊಂಡಿರ್ತೀರಲ್ಲ, ಪಕ್ಕದಲ್ಲಿ ಹೋಗಿ ಪ್ರಾಕ್ಟೀಸ್ 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 ಅಂತ ಬರ್ಕೊಂಬಿಡಿ. ಫ್ರಿಡ್ಜ್ ಮೇಲೆ ಒಂದು ಮ್ಯಾಗ್ನೆಟ್ ನ ಅನ್ಸ್ಬಿಟ್ಟು ಪ್ರಾಕ್ಟೀಸ್ 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 ಅಂತ ಬರೀರಿ. ದಿನ ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳ. ದಿನದಲ್ಲಿ ನೀವು 1 hour ಓದ್ತಿದ್ರೆ ಯು ನೀಡ್ ಟು ಪ್ರಾಕ್ಟೀಸ್ ಮಿನಿಮಮ್ ಫಾರ್ 10 minutes. 10 minutes of external practice should happen. ಸೊ ಇವಾಗ ನಿಮ್ಮ ಸಬ್ಜೆಕ್ಟ್ಸ್ ಅಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಮೋಸ್ಟ್ಲಿ ಅವರು ಬರೆಯೋವಾಗ್ಲೇನೆ ಓದ್ಕೊಳ್ಳೋವಾಗ್ಲೇನೆ ಬರೀತಿರ್ತಾರೆ. ಇಲ್ಲಿ ನಾನು ಪ್ರಾಕ್ಟೀಸ್ ಅಂತಿಲ್ಲ. ಸೊ ಮ್ಯಾಮ್ ನಾನು ಓದೋವಾಗ್ಲೇ ಬರ್ದು ಬಿಡ್ತೀನಿ ಮ್ಯಾಮ್, ಏನ್ ಪ್ರಾಕ್ಟೀಸ್ ಅಂತೀರಾ? ದಟ್ ಈಸ್ ನಾಟ್ ದ ಪ್ರಾಕ್ಟೀಸ್ ಪದ್ಮ ಮ್ಯಾಮ್ ಇಸ್ ರೆಫರಿಂಗ್ ಟು. ಅಡಿಷನಲ್ 10 minutes to practice of learning that help you crack that question in the board. True. Yes, right, correct, hit perfect. the bullseye ಅಂತಾರಲ್ಲ ಆ ತರ. ನಿಮ್ ಗುರಿ ಏನಿರ್ಬೇಕು, ಎಕ್ಸಾಮ್ ಅಲ್ಲಿ ಬರೋ ಕ್ವೆಶ್ಚನ್ಸ್, ಅಲ್ಲಿ ಬರೋ ಒಂದ್ 20-30 ಕ್ವೆಶ್ಚನ್ಸ್ ಸಾಲ್ವ್ ಮಾಡೋದು ನಿಮ್ ಗುರಿ ಆಗಿರ್ಬೇಕು. 1 mark 2 mark 3 mark 4 mark. ಅಲ್ಲಿ ಕಾಮೆಂಟ್ ನೋಡಿದ್ರಲ್ಲ ಮ್ಯಾಮ್ ಈ ವಿಡಿಯೋ ನೋಡಿದ್ರೆ ಸಾಕ, ಆ ಪೊಸಿಷನ್ ಅಲ್ಲಿ ನೀವಿರ್ಬಾರ್ದು. ಅಂಡ್ ಐ ನೋ ಯು ಆಲ್ ಆರ್ ಟಾಪರ್ಸ್. ನಿಮ್ ಗೋಲ್ ಏನು? ಸ್ಟೇಟ್ ಟಾಪರ್. ಅವ್ರು ಹಿಟ್ ದ ಬುಲ್ಸ್ ಐ ಅಂದ್ರು. ನಮ್ಮ ಹೆಸರು ಸಾಧಕ ಪ್ರೋ. ಸೊ ಅರ್ಜುನ್ ಅಂತರ ಸಾಧನೆ ಮಾಡ್ತಾರೆ ಮ್ಯಾಮ್. ದೇ ವಿಲ್ ಹಿಟ್ ದ ಬುಲ್ಸ್ ಐ. ಎಸ್. So when I was talking about Sadhaka Pro with sir and everybody in the team, something that stood out was the question bank. ಖಂಡಿತ ಮ್ಯಾಮ್. ಆಯ್ತಾ, ಗೋಲ್ಡ್ ಮೈನ್ ಇದು. ಗೋಲ್ಡ್ ಮೈನ್ಗೂ ಮೀರಿ ಇದೆಯಲ್ಲ, that is this. ಪ್ಲಾಟಿನಮ್ಗೂ ಮೀರಿ ಒಂದ್ ಮೆಟಲ್ ಇದೆ ಮಕ್ಕಳೇ. ಐ ವಿಲ್ ಡಿಸ್ಕವರ್ ಅಂಡ್ ಟೆಲ್ ಯು. ಯಾಕೆಂದ್ರೆ ಇಲ್ಲ ಡಿಸ್ಕವರಿ ಆಲ್ರೆಡಿ ಇದೆ. ಕ್ವೆಶ್ಚನ್ ಬ್ಯಾಂಕ್ ಮ್ಯಾಮ್, ಐ ವಿಲ್ ಟೆಲ್ ಯು, ಮೋಸ್ಟ್ ಆಫ್ ದ ಪ್ಲೇಸಸ್ people are paying 500 rupees. This morning ನಾನು ಸುಷ್ಮಿತಾ ಮ್ಯಾಮ್ ಹೇಳ್ತಾ ಇದ್ದೆ, I was showing the price. People are paying 500 rupees for one book. Illi question bank, you can practice it through the course. You talk about the revised question bank, business studies, economics, statistics, computer science ಅಥವಾ ನಮ್ಮ accountancy, ಎಲ್ಲ question bank solution ಸಿಗುತ್ತೆ ಮ್ಯಾಮ್. the icing on the cake, ಅದಕ್ಕೆ video solutions ಸಿಗುತ್ತೆ. ಸ್ಪೆಷಲಿ question bank of accountancy and statistics ನೀವು ಮೆಜಾರಿಟಿ ಎಡಬೋದೇ ಇಲ್ಲಿ. we are providing video solutions to this. just imagine the scale of its usage. so ಇವಾಗ ನಾನು ಮೋಸ್ಟ್ಲಿ ಆಚೆ ಮಾರ್ಕೆಟ್ ಅಲ್ಲಿ ಸಿಗೋದು ಕ್ವೆಶ್ಚನ್ ಬ್ಯಾಂಕ್ ಗೆ ಸೊಲ್ಯೂಷನ್ಸ್ ಅಷ್ಟೇ. ಸಿಂಪ್ಲಿ ರಿಟನ್ ಸೊಲ್ಯೂಷನ್ಸ್ 400 rupees 500 rupees per subject. okay, let's look at this. ಆಯ್ತಾ, ಇಲ್ಲಿ ನಿನ್ಗೆ ನಾರಾಯಣ ಬಿ ನಿಂಗೋಸ್ಕರನೇ ಮಾಡ್ತಿರೋದು. 500 into ಎಷ್ಟು? 5 ಸಬ್ಜೆಕ್ಟ್. 5 ಸಬ್ಜೆಕ್ಟ್ ಅವ್ರು 4 ಅಂತ ಲೆಕ್ಕ ಹಾಕೊಂಡ್ರು 2000 ರೂಪಾಯಿ ಯು ಆರ್ ಸ್ಪೆಂಡಿಂಗ್ ದೇರ್. ಓಕೆ, ಅದ್ರಲ್ಲಿ ಅವ್ರಿಗೆ ಏನ್ ಸಿಗತ್ತೆ? ದೇ ಓನ್ಲಿ ಗೆಟ್ ರಿಟರ್ನ್. ಯಾರು ಗೈಡ್ ಮಾಡಕ್ಕೂ ಇಲ್ಲ ಅವ್ರಿಗೆ. ಈ ಸ್ಟಡಿ ಪ್ಲಾನ್ ಮಾಡಪ್ಪ, ರ್ಯಾಂಕ್ ಬಾಪ್ಪ, ರ್ಯಾಂಕ್ ನಿಮ್ದೇ ಅಪ್ಪ, ಯಾವ ಮೋಟಿವೇಶನ್ ಇಲ್ಲ. ಅ ಪ್ಲೇನ್ ಫಿಸಿಕಲ್ ಬುಕ್, ದಟ್ಸ್ ಇಟ್. ಎಸ್, ನಾರಾಯಣ ಬಿ ಇಸ್ ಟೆಲಿಂಗ್ PDF is very nice. ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿನ್ ಕ್ವೆಶ್ಚನ್ ನಾನು ಇಲ್ಲಿ ಆನ್ಸರ್ ಮಾಡ್ತಿರೋದು. ಓಕೆ, ಸೊ ಹಿಯರ್ ಯು ಆರ್ ಆಲ್ಸೋ ಗಿವಿಂಗ್ ವಿಡಿಯೋ ಸೊಲ್ಯೂಷನ್. ಎಸ್. ಓಕೆ, ಸೊ ನಿಮಗೆ ಟೀಚರ್ ಖುದ್ದಾಗಿ ಬಂದ್ಬಿಟ್ಟು ಆ ಕ್ವೆಶ್ಚನ್ ನ ಎಕ್ಸ್ಪ್ಲೇನ್ ಮಾಡಿ ಆನ್ಸರ್ ಮಾಡೋದು ಬೆನಿಫಿಷಿಯಲ್ ಆಗಿರತ್ತಾ? ಇಲ್ದ್ರೆ ಬುಕ್ ಇಟ್ಕೊಂಡು ಕತೆ ಓದ್ದಂಗೆ ಎಕ್ಸ್ಪ್ಲೇನ್. ಇದು ಬೇಸಿಕ್ಲಿ ಇದು ಸ್ಟೋರಿ ಬುಕ್ ಓದಕ್ಕೂ ಮೂವಿ ನೋಡಕ್ಕೂ ಡಿಫ್ರೆನ್ಸ್ ಅಲ್ಲ. ಲಾಟ್ ಆಫ್ ಪೀಪಲ್ ಲೈಕ್ ವಾಚಿಂಗ್ ಮೂವೀಸ್. ಸ್ಟೋರಿ ಬುಕ್ ಓದಕ್ ಇಷ್ಟ ಅಂದ್ರೂ ನಮ್ಮ ಸೊಲ್ಯೂಷನ್ಸ್ ಹ್ಯಾವ್ ಬೀನ್ helping students to get out makla, nothing less. ಅರ್ಥ ಆಯ್ತಾ? ಸೊ ಯು ವಿಲ್ ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಜಾಯಿನ್ ದ ಕೋರ್ಸ್. ಈ 2000 ಏನ್ ಕೊಡ್ತಿದ್ದೀರಾ, ಇಟ್ಸ್ ವೆರಿ ಮಿನಿಮಮ್. ಬಿಕಾಸ್ ನಿಮ್ಗೆ ಇದ್ರ ಜೊತೆಗೆ ಏನನ್ನೋ ಸಿಗ್ತಿದೆ. ಐ ವಿಲ್ ಟೆಲ್ ಯು, ಹ್ಯಾಂಗ್ ಆನ್, ವಾಟ್ ಆಲ್ ಯು ವಿಲ್ ಗೆಟ್, ಐ ವಿಲ್ ಟೆಲ್. ರೋಡ್ ಮ್ಯಾಪ್ ಇಸ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಕ್ಳ. ಲೆಟ್ಸ್ ಮೂವ್ ಆನ್ ಟು ದಿಸ್. ಟೇಕ್ ಪ್ರಾಕ್ಟೀಸ್ ಟೆಸ್ಟ್. ವಿ ಆರ್ ಆಲ್ಸೋ ಗಿವಿಂಗ್ ಯು ಪ್ರಾಕ್ಟೀಸ್ ಟೆಸ್ಟ್ ಮಕ್ಳ. ಯು ಆರ್ ಜಸ್ಟ್ ಪೇಯಿಂಗ್ ಲೈಕ್ ಇಷ್ಟು 2000 ನೀವು ಒಂದ್ಸತಿ ವೆಸ್ಟ್ ಸೈಡ್ಗೋ ಏನೋ ರಿಲಯನ್ಸ್ ಟ್ರೆಂಡ್ಸ್, ಡಿ ಮಾರ್ಟ್, ಮೂವಿ ಥಿಯೇಟರ್ಗೆ ಹೋದ್ರೆ ಸರ್, ಮಲ್ಟಿಪ್ಲೆಕ್ಸ್ ಪಾಪ್ಕಾರ್ನ್ 800 ರೂಪಾಯಿ ಕೊಡ್ತೀರಾ ಅಲ್ವಾ ನೀವು ಹೇಳಿ? ಪಾಪ್ಕಾರ್ನ್ 800 ರೂಪಾಯಿ ಕೊಡ್ತೀರಾ? ಇವತ್ತು RCB ಮ್ಯಾಚ್ಗೆ ಎಷ್ಟು ಜನ ಎಷ್ಟು ದುಡ್ಡು ಕೊಟ್ಟೋಗಿದ್ದೀರಾ? ರೈಟ್. ಸೊ ಅದಕ್ಕಿಂತ ಇದು ಇಲ್ಲಿ ಅಂತೀರಾ ಮ್ಯಾಮ್ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ. ನಿಮ್ಮ ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಿಮ್ದು. ನಿಮಗ್ ಬೇಕು ಅಂದ್ರೆ ಅಪ್ಪ ಅಮ್ಮ ಯಾವತ್ತೂ ಇಲ್ಲ ಅನ್ನಲ್ಲ. ಬೆಟರ್ ಫಾಸ್ಟ್ ದನ್ ನೆವರ್ ಮಕ್ಕಳೇ, ಬಿಕಾಸ್ ತುಂಬಾ ಲೇಟ್ ಆಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಲೆಟ್ಸ್ ಕೀಪ್ ದಟ್ ಇನ್ ಮೈಂಡ್. ಐ ಥಿಂಕ್ ಅವ್ರ ಅಪ್ಪ ಅಮ್ಮನ ಟ್ರಿಪ್ ಹೋಗಕ್ ಕನ್ವಿನ್ಸ್ ಮಾಡ್ತಾರೆ ಮ್ಯಾಮ್. ಐ ಡೋಂಟ್ ಥಿಂಕ್ ದಿಸ್ ಶುಡ್ ಬಿ ಬಿಗ್. ಸ್ಕೂಲ್ ಟ್ರಿಪ್, ಕಾಲೇಜ್ ಟ್ರಿಪ್, ಅಲ್ಲಿ ಹ್ಯಾಂಗ್ ಔಟ್, ಮೆಕ್ಡೊನಾಲ್ಡ್ಸ್. ಎನಿವೇಸ್, ಲೆಟ್ಸ್ ಮೂವ್ ಆನ್. Surprise is a few minutes away and it's no more away. I'll tell you more details about Sadhaka Pro in a bit.
ಸೊ ವಾಂಟ್ ಇಟ್ ನೌ ಇವಾಗಲೇ ಬೇಕಾ ನಿಮಗೆ? ಇಲ್ಲ, ಇನ್ ಒನ್ ಟಿಪ್ ಇದೆ, ಅದನ್ನ ಮುಗಿಸ್ಬಿಡೋಣ, ದೆನ್ ವಿ ವಿಲ್ ಕಮ್ ಟು ದಟ್. ಓಕೆ, ಸೊ ಇನ್ಸ್ಟೆಂಟ್ ಡೌಟ್ ರೆಸೊಲ್ಯೂಷನ್. ಓದೋವಾಗ ಡೌಟ್ಸ್ ಅಂತೂ ತುಂಬಾ ಬರುತ್ತೆ. ನಾನ್ ಮೊನ್ನೆನೆ ನಿಮ್ಮ ಬ್ಲೂ ಪ್ರಿಂಟ್ ಓದಿದ್ರೇನೆ ನನಗೆ 60 ಡೌಟ್ ಇತ್ತು. ಆವಾಗ ಏನಾಯ್ತು, ತಕ್ಷಣ ನಂಗೆ ಬಾಲಾಜಿ ಸರ್, ಕುಮಾರ್ ಸರ್, ಅಮೋಕ್ ಸರ್ ಇದರಿಂದ ನಾನು ಫೋನ್ ಮಾಡಿ ಕೇಳಿ ಸಾಲ್ವ್ ಮಾಡ್ಕೊಂಡೆ. ಜಸ್ಟ್ ಇಮ್ಯಾಜಿನ್ ಯು ಆರ್ ಸ್ಟಡಿಂಗ್ ಒನ್ ಆರ್ ಯು ಆರ್ ಸಾಲ್ವಿಂಗ್ ಅ ಸಮ್ ಅಂಡ್ ಯು ಡೋಂಟ್ ನೋ ದ ಸೊಲ್ಯೂಷನ್ ಟು ಇಟ್. ಎಷ್ಟೇ ಸಾಲ್ವ್ ಮಾಡಿದ್ರು ತಪ್ಪ ಆನ್ಸರ್ ಬರ್ತಿದೆ, ಏನಾಗುತ್ತೆ? ಫ್ರಸ್ಟ್ರೇಷನ್. ಸ್ಪೆಷಲಿ ಅಕೌಂಟ್ಸ್ ಅಲ್ಲಿ ಫ್ರಸ್ಟ್ರೇಟ್ ಆಗುತ್ತೆ, ಬುಕ್ ತೆಗೆದು ಬಿಸಾಕೋಣ ಅಂತ. ಕರೆಕ್ಟ್, ಎಸ್, ಫ್ರಸ್ಟ್ರೇಷನ್. ದೆನ್ ಯು ಡೋಂಟ್ ನೋ ವಾಟ್ ಟು ಡೂ. ನಿಮ್ ಮೇಲೆ ಡೌಟ್ ಬರುತ್ತೆ, ಆಂಗ್ಸೈಟಿ ಆಗುತ್ತೆ, ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಆ ಮಗು ನೋಡಿದ್ರಲ್ಲ, ಕಾನ್ಫಿಡೆನ್ಸ್ ಲೋ. ಬಿಕಾಸ್ ಅಂಡ್ ಫೈನಲಿ ಶಿ ಗಾಟ್ 75. ನಾಟ್ ಓಕೆ, ರೈಟ್? ಲೈಕ್ ಇದನ್ನೆಲ್ಲ ಯಾಕೆ ಅವಾಯ್ಡ್ ಮಾಡ್ಬೇಕು, ಯಾಕೆ ಅವಾಯ್ಡ್ ಮಾಡಬಾರ್ದು ಇವಾಗಿಂದಾನೆ? ಸೊ ಗೋ ಜಾಯಿನ್ ಸಾಧಕ. Why don't we keep the first step? Because studying in the doubts arise ಆಗೋದಿನ್ ಪಕ್ಕ. ಸೊ ವಾಟ್ ಡು ಯು ಡೂ, ರೈಟ್? ಯು ಅದೆಲ್ಲ ಡೌಟ್ ಮಾಡ್ಕೊಂತೀರಾ ಮಕ್ಕಳೇ. the simple logic is prevention is always better than cure. Correct, 100%. Prevent, ಇಲ್ಲೇ ಸೇರ್ಕೊಂಡು you prevent whatever wrong might happen. ಸೊ ಅದಕ್ಕೆ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಓಕೆ, ನಾರಾಯಣ ಅವ್ರ ಹತ್ರ ಕ್ವೆಶ್ಚನ್ ಇದೆ. ನೀವು ಎಕ್ಸ್ಪ್ಲೇನ್ ಮಾಡೋದು ಯೂಟ್ಯೂಬ್ ಜೊತೆಗೆ ಸೇಮ್ ಇರತ್ತಾ? ಖಂಡಿತ ಇಲ್ಲ, ನಾನು ಹೇಳ್ತೀನಿ. ದಟ್ಸ್ ವೈ ದ ಕ್ವೆಶ್ಚನ್ ಬ್ಯಾಂಕ್. ಎಸ್, ದಟ್ಸ್ ವೈ ದ ಕ್ವೆಶ್ಚನ್ ಬ್ಯಾಂಕ್. ಅದ್ರ ಜೊತೆಗೆ ಇವಾಗ ಸೇಮ್ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಅಮೋಕ್ ಸರ್ ಸಾರ್ಟಿಂಗ್ ಹೇಳ್ಕೊಡ್ತಿದ್ರೆ ಯೂಟ್ಯೂಬ್ ಅಲ್ಲಿ ಇಲ್ ಜಸ್ಟ್ ಎಕ್ಸ್ಪ್ಲೇನ್ ಸಾರ್ಟಿಂಗ್, ಕರೆಕ್ಟ್? ಬಟ್ ವೆನ್ ಹಿ ಇಸ್ ಡೂಯಿಂಗ್ ಇಟ್ ದಿಸ್ ಇನ್ ದ ಕ್ಲಾಸ್, ವೆನ್ ಹಿ ಇಸ್ ಡೂಯಿಂಗ್ ದಿಸ್ ಇನ್ ದ ಕ್ಲಾಸ್, ಸ್ಟಾರ್ಟಿಂಗ್ ಅಲ್ಲಿ ಈ ಪಾರ್ಟ್ ಇಂದ ಏನ್ ಇಂಪಾರ್ಟೆಂಟು, ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆ ಕೇಳಿದ್ರು, ಈ ಪ್ರಶ್ನೆನೆ. ಸೊ ವಿ ಹ್ಯಾವ್ ಅ ಟ್ರೆಂಡ್ಸ್ ಮಕ್ಕಳ. ನಾವಿಲ್ಲಿ ಕೂತ್ಕೊಂಡು ನಿಮ್ದು ಒಂದೊಂದು ಕ್ಲಾಸ್ಗೂ 12 ಅವರ್ ರಿಸರ್ಚ್ ಮಾಡ್ತೀವಿ. ರಿಸರ್ಚ್ ಮಾಡಿದಾಗ ಟ್ರೆಂಡ್ಸ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಇಂದ, ಕ್ವೆಶ್ಚನ್ ಬ್ಯಾಂಕ್ಸ್ ಇಂದ, ಪ್ರಾಕ್ಟೀಸ್ ಟೆಸ್ಟ್ ಇಂದ, ಅಂಡ್ ಸೋ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಂದ ಆ ಕ್ವೆಶ್ಚನ್ಸ್ ನಾವು ಕೊಟ್ಟು ಇವತ್ತು ತನಕ ನಾವು ಕೊಟ್ಟಿದ್ ಕ್ವೆಶ್ಚನ್ಸ್ ಕೇಳಿದಾರೋ ಇಲ್ವಾ? 100%. ಅದನ್ನ ಅವ್ರಿಗೆಲ್ಲರಿಗೂ ಮ್ಯಾರಥಾನ್ ಅಲ್ಲಿ ಗೊತ್ತಿದೆ ಕೂಡ. ಇನ್ ದರ್ ಫಸ್ಟ್ PUC ವಿಚ್ ಇಸ್ ಅ ಕ್ಲಾಸ್ ಎಕ್ಸಾಮ್ ನಾವು ಕೊಟ್ಟಿರೋ ಕ್ವೆಶ್ಚನ್ಸ್ ಬಂದಿದೆ. ಅಂಡ್ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಲೇಜ್ ಅಂಡ್ ಕೋಚಿಂಗ್ ಸೆಂಟರ್. ಕಾಲೇಜಲ್ಲಿ ಸುಮ್ಮನೆ ಹೋಗೋದು, ಒತ್ಲ ಹೊಡೆಯೋದು, ಬರೋದು 70-80 ಮಕ್ಕಳ ಜೊತೆ. ಬಟ್ ಹಿಯರ್ ಯು ಗೆಟ್ ಇಂಡಿವಿಜುವಲ್ ಅಟೆನ್ಷನ್ ಅಂಡ್ ದಟ್ಸ್ ವೈ ಸಾಧಕ ಪ್ರೋ. ಇದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಮಗು ಅಂತ ಹೇಳ್ತಾ ಇದ್ದಾಳೆ ಸುಧಾ ಹೊಸಳ್ಳಿ ಅವರು. I have joined the batch. Thank you so much, Sudha. There's so many of you have joined the batch and who are watching it. I personally know their names and I really appreciate each one of you. And I can't wait to see the magic that is going to happen in your scores after the class starts. And the magic will unweave. Yes. So, ಇವಾಗ ಇದು ಮೂರು ಸೇರಿದ್ರೆ ಏನಾಗ್ತಾರೆ? ಇಷ್ಟು ಹೊತ್ತು ನಿಂತ್ಕೊಂಡು ಆಲ್ಮೋಸ್ಟ್ 40 ಮಿನಿಟ್ಸ್ ಈ ಪದಾನ್ ಹೇಳ್ತಾನೆ ಇದೀವಿ. ಈ ಸಲ ಪರೀಕ್ಷೆ ರ್ಯಾಂಕ್ ನಮ್ದೇ ಅಂತ. ಈ ಸಲ ರ್ಯಾಂಕ್ ನಮ್ದೇ ಮ್ಯಾಮ್, ಖಂಡಿತ ಅಲ್ಲ? ಸೊ ರೆಗ್ಯುಲರ್ ಆಗಿ ಓದ್ಕೊಂಡ್ರೆ, ಕಾನ್ಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ, ಇನ್ಸ್ಟೆಂಟ್ ಆಗಿ ಡೌಟ್ ಸಾಲ್ವ್ ಮಾಡಿದ್ರೆ ನಮ್ಮ ಟಾಪರ್ ಯಾರು? ಖುಷಿ ಮಾತ್ರ ಅಲ್ಲ, ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಯು ಆಲ್ ಆಫ್ ಯು ವಿಲ್ ಬಿ ಅ ಟಾಪರ್. ಟಾಪರ್ ನಾರಾಯಣ ಜೊತೆ ಎಲ್ಲರೂ ಮಾತಾಡಬಹುದು. ಟಾಪರ್ ನಾರಾಯಣ, ಟಾಪರ್ ಸುಧಾ, ಟಾಪರ್ ಲಿಂಗಗೌಡ. ಇವಾಗ 46 ಜನ ಯಾರು ಇಲ್ಲಿದ್ದೀರಾ, ಐ ವಾಂಟ್ ಎವ್ರಿಬಡಿ ಟು ಗೋ ಫಿಲ್ ದ ಇಂಟ್ರೆಸ್ಟ್ ಫಾರ್ಮ್. ಬಿಕಾಸ್ ಇಲ್ಲೆಲ್ಲ ಮೆಸೇಜಸ್ ನೋಡ್ತಿದ್ದೀರಲ್ಲ, ಐ ಲೈಕ್ ದ ರೋಡ್ ಮ್ಯಾಪ್ ಇಸ್ ಮಸ್ತ್ ಅಂತ, ಸೂಪರ್ ರೋಡ್ ಮ್ಯಾಪ್ ಅಂತ. ಯು ವಿಲ್ ಗೆಟ್ ದ ರೋಡ್ ಮ್ಯಾಪ್, ಆಯ್ತಾ? ವಾಟ್ ವಿಲ್ ಹೆಲ್ಪ್ ಯು ಸ್ಟಡಿ ರೆಗ್ಯುಲರ್ಲಿ? ಸರ್, ನಿಮಗ್ ಟೆಸ್ಟ್ ಇದು ಏನ್ ಹೆಲ್ಪ್ ಆಗುತ್ತೆ ನಮ್ ಸಾಧಕ? ಎಲ್ಲಾ ಮಕ್ಕಳಿಗೂ ಬಿಸ್ನೆಸ್ ಅಲ್ಲಿ ಮ್ಯಾನೇಜ್ಮೆಂಟ್, ಸಿಂಪಲ್ ಲಾಜಿಕ್, ಎಕನಾಮಿಕ್ಸ್ ಅಲ್ಲಿ ಗ್ರಾಫ್, ಅಕೌಂಟ್ಸ್ ಅಲ್ಲಿ ಫಾರ್ಮ್ಯಾಟ್ ಮ್ಯಾಮ್. ಎಸ್, ಅಂಡ್ ಆರ್ ಲೈವ್ ಕ್ಲಾಸಸ್ ವಿಲ್ ಹೆಲ್ಪ್ ಯು ಸ್ಟಡಿ ರೆಗ್ಯುಲರ್ಲಿ. ಇವಾಗ ಏನಾಗುತ್ತೆ, ಇವಾಗ ಕಾಲೇಜಲ್ಲಿ ಒಂದ್ ವಾರ ಟಚ್ ವುಡ್ ಯಾರಿಗೂ ಆಗ್ಬಾರ್ದಿದ್ದು, ಹುಷಾರ್ ತಪ್ಪಿಟ್ರೆ ಅಥವಾ ನೀವೇನೋ ಟ್ರಿಪ್ ಹೋಗ್ತಿದ್ದೀರಾ, ಆಯ್ತಾ, ನಿಮ್ ಪೇರೆಂಟ್ಸ್ ಜೊತೆ ಯು ಆರ್ ಗೋಯಿಂಗ್ ಟು ಮನಾಲಿ ಆರ್ ಸಮ್ವೇರ್ ಯು ವಾಂಟ್ ಟು ಎಂಜಾಯ್, ಆವಾಗ ಏನಾಗುತ್ತೆ, ಕಾಲೇಜಲ್ಲಿ ನೋಟ್ಸ್ ಮಿಸ್ ಆಗುತ್ತೆ, ಕರೆಕ್ಟ್, ಕ್ಲಾಸಸ್ ಮಿಸ್ ಆಗುತ್ತೆ, ಡೌಟ್ ಕೇಳಕ್ಕಾಗಲ್ಲ, ಯಾವ ಟೀಚರ್ ಹಿಂದೆನೂ ಹೋಗಕ್ಕಾಗಲ್ಲ, ಬೈದ್ ಕಳಿಸ್ತಾರೆ. ಅಂಡ್ ಜಸ್ಟ್ ಇಮ್ಯಾಜಿನ್ ಆ ಟೈಮಲ್ಲಿ ಹೈ ವೇಟೇಜ್ ಟಾಪಿಕ್ ಮಾಡ್ತಿದ್ರೆ 20-30 ಮಾರ್ಕು ಕೋಇನ್ಸಿಡೆಂಟಲಿ ಅದೇ ಆಗಿರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಕ್ಲಾಸ್ ಜಾಯಿನ್ ಮಾಡಿ. ಅಂಡ್ ನಮ್ ಕ್ಲಾಸಸ್ ಲೈವ್ ಆದ್ಮೇಲೆ ರೆಕಾರ್ಡೆಡ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಕ್ಲಾಸ್ ನೋಟ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ಯು. ಆಲ್ ಆಫ್ ದಿಸ್ ವಿಲ್ ಬಿ ಅವೈಲೇಬಲ್ ಫಾರ್ ಯು ಟಿಲ್ ಏಪ್ರಿಲ್ ಎಂಡ್. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದ್ರೆ 2008 ಅಲ್ಲ, ಸಾರಿ 2027 ತನಕ, ಏಪ್ರಿಲ್ ಎಂಡ್ 2027 ತನಕ ನಿಮ್ಗೆ ಅವೈಲೇಬಲ್ ಇರೋದ್ರಿಂದ ನಿಮ್ಗೆ ಯಾವಾಗ ಬೇಕಾದ್ರೂ
ಓದ್ಕೊಳ್ಬೋದು. ರಾತ್ರಿ 12 ಗಂಟೆಗೆ ಎದ್ದ ಅನ್ಸ್ತಾ, ಪ್ಲೀಸ್ 12 ಗಂಟೆಗೆ ಓದ್ಕೊಳ್ಬೇಡಿ ಮಕ್ಳ, ಬಟ್ ಅನ್ಸ್ತಾ ನಿಮ್ಗೆ ಟಾಪಿಕ್ ತಲ್ಲಿದೆ. ಬೆಳಗ್ಗೆ ಕ್ವಾರ್ಟರ್ಲಿ ಟೆಸ್ಟ್ ಇದ್ಯಾ, ಕ್ಲಾಸಸ್ ನಿಮ್ಗೆ ಅಲ್ಲೇ ಸಿಗತ್ತೆ. And that's why the binge watching. ನಾನೇನ್ ರೆಕಾರ್ಡೆಡ್ ಪದೇ ಪದೇ ವಾಚ್, ದಿಸ್ ಇಸ್ ದ ಎಕ್ಸಾಕ್ಟ್ ರೀಸನ್. ಎಸ್ ಯಾ, ಅದ್ರ ಜೊತೆಗೆ ಮಕ್ಳ ನಿಮಗೆ ಬೇಕಾಗಿರೋದು ಇವಾಗೇನಾಗತ್ತೆ, ಇವಾಗಿಂದ ಕ್ವಾರ್ಟರ್ಲಿ ಟೆಸ್ಟ್ ತನಕ ನೀವೇನ್ ಮಾಡ್ತೀರಾ, ದಿನ ಟಾಪಿಕ್ ಮಾಸ್ಟ್ರಿ ಮಾಡ್ತೀರಲ್ಲ, ಪ್ರತಿ ಒಂದು ಟಾಪಿಕ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂತೀರಾ. ಬಟ್ ಯು ವಿಲ್ ನೀಡ್ ರಿವಿಷನ್. ಖಂಡಿತ. ಎಸ್, ಆ ರಿವಿಷನ್ ನ ಕೂಡ ನಾವು ಲೈವ್ ಆಗಿ ಕವರ್ ಮಾಡ್ತೀವಿ. ನಮ್ಮ ಮೇನ್ ಎಕ್ಸಾಮ್ಸ್ ಅಂದ್ರೆ ಯಾವುದು, ಕ್ವಾರ್ಟರ್ಲಿ ಟೆಸ್ಟ್ 1, ಮಿಡ್ ಟರ್ಮ್, ಕ್ವಾರ್ಟರ್ಲಿ ಟೆಸ್ಟ್ 2, ಪ್ರಿಪರೇಟರಿ ಎಕ್ಸಾಮ್ ಗು ಕೂಡ ನಾವು ಮಾಡ್ತೀವಿ. ಅಂಡ್ ಈ ಕ್ಲಾಸಸ್ ನಿಮ್ಗೆ ಈ ಒಂದು ಕೋರ್ಸ್ ಏನಿದೆ ಡಿಸೆಂಬರ್ ತನಕ ಇದೆ. ಡಿಸೆಂಬರ್ ಆದ್ಮೇಲೆ ಯು ಹ್ಯಾವ್ ಆಲ್ ಆಫ್ ದಿಸ್ ರೆಡಿ, ಯು ಕ್ಯಾನ್ ರೆಫರ್ ಟು ಇಟ್ ಅಂಡ್ ಸ್ಟಡಿ. ಅಂಡ್ ಆಲ್ ಆಫ್ ಇಟ್ ಅಟ್ ದ ಫಿಂಗರ್ ಟಿಪ್ಸ್. ಮನೇಲಿ ಕೂತ್ಕೊಂಡು ನೀವೇನ್ ಬೆಂಗಳೂರು ಟ್ರಾಫಿಕ್ ಒದ್ದಾಡ್ಬೇಕಾಗಿಲ್ಲ, ಇನ್ನೆಲ್ಲೋ ಬಸ್ಸಲ್ಲಿ ಹೋಗ್ಬೇಕಾಗಿಲ್ಲ, ಅಟ್ ಮಿನಿಮಮ್. ಎಸ್ ಮ್ಯಾಮ್. ಯಾ, ಎಲ್ಲಾದ್ರೂ ಕೂತ್ಕೊಂಡು ನೋಡ್ಬೋದು. ಬೆಳಗ್ಗೆ ನೀವು ಆಫೀಸ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಕೂತ್ಕೊಂಡು ನೋಡ್ಬೋದು. ಎಸ್, ಓಕೆ. ಸೊ ಅದ್ರ ಜೊತೆಗೆ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಯು ವಿಲ್ ಗೆಟ್ ಡ್ಯೂ ಬೈ ಆರ್ ಕ್ವೆಶ್ಚನ್ ಬ್ಯಾಂಕ್ ಪ್ಲಸ್ ಸೊಲ್ಯೂಷನ್ಸ್. ಕರೆಕ್ಟ್. ಈ ಕ್ವೆಶ್ಚನ್ ಬ್ಯಾಂಕ್ ಸೊಲ್ಯೂಷನ್ ಹೇಗೆ ಒಂದು ಗೋಲ್ಡ್ ಮೈನ್ ಅಂತ ಬಾಲಾಜಿ ಸರ್ ಹೇಳಿದ್ದಾರೆ. ನಾವು ಕೊಡ್ತಿರುವಂತ ಸೊಲ್ಯೂಷನ್ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ದೇ ಓನ್ ವರ್ಡ್ಸ್ ಅಲ್ಲಿ ಬರೆದ್ರು ಕೂಡ ನಿಮಗೆ ಔಟ್ ಆಫ್ ಔಟ್ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ಗೋ ಎನಿವೇರ್ ಎಲ್ಸ್. ನೀವೆಲ್ಲೂ ಟ್ಯೂಷನ್ ಜಾಯ್ನ್ ಆಗ್ಬೇಡಿ. ಅಂಡ್ ಅದ್ರ ಜೊತೆಗೆ ಪ್ರಾಕ್ಟೀಸ್ ಟೆಸ್ಟ್ ಕೂಡ ಕೊಡ್ತಾ ಇದೀವಿ ಫಾರ್ ಯೋರ್ ಪ್ರಾಕ್ಟೀಸ್ ಪಾರ್ಟ್ ಆಫ್ ಯೋರ್ ಇದು. ಆಯ್ತಾ? ಲೆಟ್ಸ್ ಕಮ್ ಟು ಡೌಟ್ ಸಾಲ್ವಿಂಗ್. ಲೈಕ್ ಐ ಸೆಡ್, ನೀವು ಆಪ್ ಅಲ್ಲಿ ಕೂಡ ಡೌಟ್ ಹಾಕ್ಬೋದು. ಗೋ ಡೌನ್ಲೋಡ್ ಪರೀಕ್ಷೆ ಆಪ್. ದಟ್ಸ್ ದ ಫಸ್ಟ್ ಸ್ಟೆಪ್ ಮಕ್ಳ. ಪರೀಕ್ಷೆ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ನೀವು ಅಲ್ಲಿ ಡೌಟ್ಸ್ ನ ಕೇಳ್ಬೋದು. ಸಾಧಕ ಪ್ರೋ ಜಾಯಿನ್ ಆದ್ರೆ ನಿಮಗೆ ಕ್ಲಾಸ್ ಅಲ್ಲಿನೇ ಸರ್ ಡೌಟ್ ಸಾಲ್ವ್ ಮಾಡ್ತಾರೆ. ಖಂಡಿತ ಹೌದು. ಅವ್ರು ನೀವೇನ್ ಡೌಟ್ಸ್ ಕೇಳ್ತೀರಾ ಇನ್ಸ್ಟೆಂಟ್ ಆಗಿ ಸಾಲ್ವ್ ಆಗುತ್ತೆ. ಲೆಟ್ಸ್ ಸೇ ಒಂದ್ ಕ್ಲಾಸ್ ಮುಗ್ದೇ ಹೋಗಿತ್ತು, ಆಸ್ ಸೂನ್ ಆಸ್ ಯು ಪೋಸ್ಟ್ ದ ಡೌಟ್ ಇನ್ಸ್ಟೆಂಟ್ ಸೊಲ್ಯೂಷನ್ ಸಿಗುತ್ತೆ. ಅಂಡ್ ದರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಮ್ಯಾಮ್. ಅದ್ ಯಾವ್ದೇ ಮಗು ಆಗಿರ್ಲಿ, ದರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ. ಸೊ ಯಾವುದೇ ನಾವು ಕೆಲಸ ಮಾಡ್ತಾ ಇದ್ರು, ಕ್ವಾಲಿಟಿ ಸ್ಟ್ಯಾಂಡ್ಸ್ ಫಸ್ಟ್. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಟ್ ಇಸ್ ನಾಟ್ ಅಬೌಟ್ ದ ಕ್ವಾಂಟಿಟಿ, ಇಟ್ಸ್ ಆಲ್ವೇಸ್ ಅಬೌಟ್ ದ ಕ್ವಾಲಿಟಿ. ಪರೀಕ್ಷೆ ಅಂದ್ರೆ ಗುಣಮಟ್ಟದ ಶಿಕ್ಷಣ, ಪರೀಕ್ಷೆ ಅಂದ್ರೆ ಕರ್ನಾಟಕಕ್ಕೆ ಬೇಕಾಗಿರುವಂತ ಅತ್ಯುತ್ತಮವಾದಂತ ಶಿಕ್ಷಣದ ಮಿತ್ರ. ಎಸ್, ಇವಾಗ ನಾ ಒಂದ್ ಹೇಳ್ತೀನಿ ಆಯ್ತಾ. ನೀವು ಇವತ್ತು 20 ಜನ ಕ್ಲಾಸ್ ಜಾಯಿನ್ ಆದ್ರೆ ಇಮಿಡಿಯೇಟ್ ಆಗಿ ಪದ್ಮಾ ಮ್ಯಾಮ್ ಕೂಡ ಕ್ಲಾಸ್ ನೋಡ್ಕೊಂಡು ಬಾಲಾಜಿ ಸರ್ ಇಂದ ಕರೀತಾರೆ. Yes. What do you feel about that? Everybody here, I think Padma ma'am also should learn business studies. Why not? Right? I will sit with you. Sir, nan doubt solve ಮಾಡ್ತೀನಿ. ಖಂಡಿತ ಮಾಡ್ತೀವಿ ಮ್ಯಾಮ್. ಅಂಡ್ ಪದ್ಮಾ ಮ್ಯಾಮ್ ನ ಕೂಡ CA ಮಾಡ್ಬಿಡೋಣ. Sure, why not? ಪದ್ಮಾ ಮ್ಯಾಮ್ ನೆಕ್ಸ್ಟ್ ಆಡಿಟಿಂಗ್ ಬರ್ತಾರೆ. ನಾನು ಬರ್ತೀನಿ. ನಾನು ನಿಮ್ಮ ಮನೆಗೆ ಬರ್ತೀನಿ. Okay, ಸರಿ. Okay, next, how will you become a topper? Like I said, we will handle all the hard work. You just need to sit and listen to us. ಅಷ್ಟೇ, ಇನ್ನೇನು ಮಾಡ್ಬೇಕಾಗಿಲ್ಲ. ಕ್ರಿಕೆಟ್ ನೋಡೋವಾಗ ಹೆಂಗೆ ಸ್ಕೋರ್ ನೀವು ಜ್ಞಾಪಕ ಇಟ್ಕೊಂತೀರೋ, ಹಂಗೆ ನಾವು ಕ್ಲಾಸ್ ಹೇಳ್ಕೊಡೋವಾಗ ನಾವ್ ಏನ್ ಹೇಳ್ಕೊಡ್ತಿದೀವಿ ಅದನ್ನ ನೋಡ್ಕೊಬೇಕು. ಇನ್ನೇನ್ 100 ರೆಸ್ಪಾನ್ಸಸ್ ರೀಚ್ ಆಗ್ತಿದೀವಿ. ಎಸ್ ಮ್ಯಾಮ್, ನಮ್ಮ ಮಕ್ಕಳು ಮ್ಯಾಮ್ ಮಾಡೇ ಮಾಡ್ತಾರೆ. 300 ಆಗುತ್ತೆ. ಡೋಂಟ್ 5 away from 100. ಅಷ್ಟೊತ್ತರಲ್ಲಿ ಐ ಥಿಂಕ್ ಸರ್ ಯು ಕೀಪ್ ಅನ್ ಐ ಔಟ್ ಫಾರ್ ಇಟ್. ಐ ವಿಲ್ ಎಕ್ಸ್ಪ್ಲೇನ್ ದ ಕಾಸ್ಟಿಂಗ್ ಆಫ್ ಸಾಧಕ ಅಂಡ್ ವೈ ಇಟ್ ಇಸ್ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಗೋ ಬೈ ಪ್ರಾಕ್ಟಿಕಲಿ. ನೀವೆಲ್ಲ ಮಕ್ಕಳೇ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಆನ್ ಅ ಡೈಲಿ ಬೇಸಿಸ್? ಕ್ಯಾನ್ ಯು ಪುಟ್ ದಟ್ ಇನ್ ದ ಚಾಟ್? ಐ ವಾಂಟ್ ಟು ನೋ ಹೌ ಮೆನಿ. ಸರ್, ನೀವೆಷ್ಟು ಖರ್ಚು ಮಾಡ್ತೀರಾ ಆನ್ ಅ ಡೈಲಿ ಬೇಸಿಸ್? ಆನ್ ಅ ಡೈಲಿ ಬೇಸಿಸ್ ಮ್ಯಾಮ್ ನಾನಂತೂ 400-500 ಈಸಿಯಾಗಿ ಆಗುತ್ತೆ ಮ್ಯಾಮ್. ಟ್ರಾವೆಲಿಂಗ್ ಅದು ಇದು. ಎಸ್, ಕ್ಯಾನ್ ವಿ ಆಸ್ಕ್ ದ ಟೀಮ್ ಹಿಯರ್? ಅಜಯ್ ಸರ್, ಹೌ ಮಚ್ ಡು ಯು ಸ್ಪೆಂಡ್ ಆನ್ ಅ ಡೈಲಿ ಬೇಸಿಸ್? 800. He's rich. Sushmita, how much do you spend on a daily basis? 300. Yeah, I think tarkari adu idu tarakkene 300. Correct, Ajay? Ajit sir, how much do you spend? Huh? No, I'm not going to say that. He has different goals. And ma'am, what about you? Okay, ಇಲ್ಲಿ ನಾನು ಐ ಥಿಂಕ್ ದಿನ ಏನೋ ಒಂದು ಇದ್ದೇ ಇರುತ್ತೆ, ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸ್, ಮಿಲ್ಕ್, and sometimes I would like to eat fries, McDonald's burger when we come to office. Yes, gaadi ka petrol, sorry Ajay, I did discounting it, but here kids are saying that 50, 500. Okay, let's keep this number 50 rupees. Correct? Yes. Sir, ನನಗೆ ಬೇಗ ಮ್ಯಾಥ್ ಮಾಡಿ ಹೇಳಿ. 50 into 300 days ಎಷ್ಟಾಗುತ್ತೆ? 5 3s are 15. It's approximately 15,000. 15,000ನಾ? ಸೊ
as a whole, you guys spend 15,000 in a year. Yes. ನೀವು ಸಾಧಕ ಪ್ರೋ ಕಾಸ್ಟ್ಲಿ ಅಂತ ಹೇಳ್ತಿದ್ದೀರಾ. ಆಯ್ತಾ? ನನ್ನ ಮೊದಲನೇ ಪಾಯಿಂಟ್ ಅದು. ಆಯ್ತಾ? ಇವಾಗ ಸರ್ ಮಿನಿಮಮ್ ನಾವು 200 ಕ್ಲಾಸ್ ಮಾಡ್ತೀವಾ? Easy, ma'am. We'll have like 200 classes. I'll open my notes because I did the math. I'm very weak at math. ಕಾರ್ತಿಕ್ ಸರ್ ಏನ್ ಹೇಳ್ಕೊಟ್ರು SSLC ನಾನು ನೋಡಿರ್ಲಿಲ್ಲ. ಸೊ ಅದು ಇಂಪ್ಯಾಕ್ಟ್ ಆಗಿದೆ. ಸೊ 200 ಕ್ಲಾಸಸ್ ಮಾಡಿದ್ರು ನಾವಿವಾಗ ಕಾಸ್ಟ್ ಆಫ್ ಸಾಧಕ ಪ್ರೋ ಇಸ್ 3499 ಅಂತ ಅನ್ಕೋಣ. ದಟ್ಸ್ ದಿ ಆಕ್ಚುಯಲ್ ಕಾಸ್ಟ್ ಆಫ್ ಸಾಧಕ Sadhaka ಪ್ರೋ. Pro. Yes. Correct? This might go up. This might really go up any day. I don't know. Right? It's The subject to value see. is so much. Yeah, the value is so much. We are giving so much, right? So 200 ಅಂದಿದ ತಕ್ಷಣ 200 ಕ್ಲಾಸಸ್ಗೆ ಇದು ಎಷ್ಟಾಗುತ್ತೆ? ಪರ್ ಕ್ಲಾಸ್ ಯು ವಿಲ್ ಬಿ ಸ್ಪೆಂಡಿಂಗ್ 17 rupees, which is also lesser than a packet of chips now. ನೀವು ಹಾಟ್ ಚಿಪ್ಸ್ ಹೋಗಿ ತಗೊಂಡ್ರು 100 ಗ್ರಾಮ್ ಚಿಪ್ಸ್, ಸಾರನ್ನ ಹುಳಿಯನ್ನ ಜೊತೆ ಒಂದೆರಡು ಚಿಪ್ಸ್ ಪ್ಯಾಕೆಟ್ ಮಿಕ್ಸ್ ಮಾಡಿದ್ರು ಗೋವಿಂದ. ಚಕ್ಲಿ ಕೋಡ್ಬಳೆಗೆ ನಾವು 17 ರೂಪಾಯಿಗಿಂತ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ. ಕರೆಕ್ಟ್? Yes. Yeah, you are spending 17 rupees per class. Okay? Yes. And in that class, you're not only getting live class, correct? You are also getting practice test, Question bank. question bank, Yes. doubt solving, right? Yes. Adar jotege you getting revision. And support during quarterly, midterm, Yeah. second quarterly, final exam. Ma'am, ನನಗೆ ಅದನ್ನ ಲಿಸ್ಟ್ ಮಾಡಕ್ಕೆ ಟೈಮ್ ಹಿಡಿಸ್ತಾ ಇದೆ. ಜಸ್ಟ್ ಇಮ್ಯಾಜಿನ್. For every product you consider Yes. also per class, you will not be paying more than 3 rupees. Yes. ಕಾಸ್ಟ್ಲಿನಾ ನಿಮ್ಗಿದು? ಹೇಳಿ ಕಾಸ್ಟ್ಲಿ ಅಂತ. ಕಾಸ್ಟ್ಲಿ ಮಕ್ಕಳ ಇವಾಗ ನಾನ್ ಅಕೌಂಟ್ ಮ್ಯಾಮ್ ಅಲ್ಲ, ಅಕೌಂಟ್ ಸರ್ ಅಲ್ಲ, ಮೇಡಮ್ ಅಕೌಂಟ್ಸ್ ಟೀಚರ್. ಆಯ್ತಾ? ಸೊ ಇವಾಗ 3499 ಇಸ್ ದ ಪ್ರೈಸ್ ಅಂತ ನಾವ್ ಅಂದಿದ್ವಿ. Yes. But since you guys are here before, because you trust us, there are so many of you, 100 of you who have actually filled the form. Exactly. Yeah. We are giving you an early bird offer. All of you remember, no? Early bird offer. It is I'll just rub this. So ನಾನು ತುಂಬಾ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇದೆ. ಸೊ ಐ ರೈಟ್ ಇಟ್ ಅಗೇನ್. 2,999. ಆಯ್ತಾ? ಈ 2,999 ಅಲ್ಲಿ ಯು ವಿಲ್ actually be spending around 15 rupees per class and per product for the class. For example, ಬಾಲಾಜಿ ಸರ್ ಟೈಮು, ಅವ್ರ ಎಫರ್ಟು, ಅದನ್ನೆಲ್ಲ ನಾವು ಅಕೌಂಟೇ ಮಾಡ್ತಿಲ್ಲ. ಅವ್ರು ಮುಂದೆ ಬಂದು ನಿಂತ್ಕೊಂಡು ನಿಮಗೆ ಕ್ವೆಶ್ಚನ್ ಬ್ಯಾಂಕ್ ಕೊಡೋದು, ಪ್ರಾಕ್ಟೀಸ್ ಟೆಸ್ಟ್ ಕೊಡೋದು, ಎಕ್ಸಾಮ್ ಮುಂಚೆ ರಿವಿಷನ್ ಮಾಡೋದು. ವಿ ಆರ್ ಲಿಟ್ರಲಿ ಹೋಲ್ಡಿಂಗ್ ಯುವರ್ ಹ್ಯಾಂಡ್ ಅಂಡ್ ಪುಷಿಂಗ್ ಯು. ಅಲ್ಲಿ ಮೇಲೆ ನಿಂತ್ಕೊಂಡು ಟಾಪರ್ ಆಗು ಅಂತ ಹೇಳ್ತಿದೀವಿ. ಅರ್ಥ ಆಯ್ತಾ? ಆ ಟಾಪರ್ ಆಗೋದು ನಿಮ್ ಬರೀ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಯು ಜಸ್ಟ್ ಹ್ಯಾವ್ ಟು ಎನ್ರೋಲ್ and leave the rest to these teachers because I trust them makla. They are wonderful. Okay? So ಇವಾಗ 15 ರೂಪಾಯಿ ಅಂದ್ರೆ ಪರ್ ಪ್ರಾಡಕ್ಟ್ 2 ರೂಪಾಯಿ ಆಗಲ್ಲ. 2 ರೂಪಾಯಿ ಪೆಪ್ಪರ್ಮೆಂಟ್ ಕೂಡ ಸಿಗಲ್ಲ. ಜೆಮ್ಸ್ ಪ್ಯಾಕೆಟ್ 5 ರೂಪಾಯಿ ಅಲ್ವಾ ಸರ್? ಖಂಡಿತ ಹೌದು. ಜೆಮ್ಸ್ 5 or 10 ಇದೆ. And this 200 hours, this basic calculation ma'am ಏನ್ ತಗೊಂಡಿದ್ದಾರೆ. Just imagine business studies 90 hours, accountancy 100 hours, economics 100 hours, statistics 120 hours, computer science 120 hours. Ma'am ಅಲ್ಲೇ 500 hour ಆಯ್ತು. And Correct. that is the magic of Sadhaka Pro. So Correct. ಮ್ಯಾಮ್ ಕಾಸ್ಟಿಂಗ್ ಎಕ್ಸ್ಪ್ಲೈನ್ ಮಾಡಿದ್ರು. ಮ್ಯಾಮ್ ಇವಾಗ ಏನ್ ಇಷ್ಟು ಬ್ರೇಕ್ ಡೌನ್ ಎಕ್ಸ್ಪ್ಲೈನ್ ಮಾಡಿದ್ರು ಮಕ್ಕಳೇ, ವಿ ಕಾಲ್ ಇಟ್ ಕಾಸ್ಟ್ ಅಕೌಂಟಿಂಗ್. ಸೊ ಆ ಕಾಸ್ಟ್ ಅಕೌಂಟಿಂಗ್ ಅನ್ನ ಅವ್ರು ಮಾಡಿ ತೋರಿಸಿದ್ರು. Yes, Wow, ma'am. I've learned something new today. Okay. So ಇವಾಗ sir, because Yes. this is a comment that Yes. the channel has got, I want you to proudly read it out Yes. loud. ಎಷ್ಟು ಲೌಡ್ ಆಗಿರ್ಬೇಕು ಅಜಿತ್? ಇನ್ಕ್ರೀಸ್ ದ ವಾಲ್ಯೂಮ್ ಟು 100. ಸೊ ಎವ್ರಿಬಡಿ ಲಿಸನ್ಸ್ ಟು ದಿಸ್ ವೆರಿ ಕೇರ್ಫುಲಿ. ಓಕೆ? ಓಕೆ, ವಾಲ್ಯೂಮ್ 100 ಆಗಿದೆ. ಖಂಡಿತ ಮಕ್ಕಳೇ, ನಾವು ಮಹಿಳಾ ಸಬಲೀಕರಣ ಅದು ಇದು ಅಂತ ಮಾತಾಡ್ತಾ ಇರ್ತೀವಿ. ಅ ಮದರ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಅ ಚೈಲ್ಡ್ ಅಂಡ್ ಪರೀಕ್ಷೆ ವಿಲ್ ಸ್ಟ್ಯಾಂಡ್ ಫಾರ್ ಎವ್ರಿಬಡಿ ಅನ್ನಕ್ಕೆ ದಿಸ್ ಇಸ್ ದ ಪ್ರೂಫ್. ಹೆಮ್ಮೆಯಿಂದ ಓದ್ತಾ ಇದ್ದೀನಿ. ಸರ್, ನನ್ನ ಮಗ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದ. ಅವನಿಗೋಸ್ಕರ ನಾನು ನಿಮ್ಮ ಚಾನೆಲ್ ನಿಂದ ಅಕೌಂಟ್ಸ್ ಅನ್ನ ಕಲಿತು, ಮೂಲತಃ ನಾನು ಇದನ್ನ ಒಂದು ತಾಯಿ ನಮ್ಗೆ ಹೇಳ್ತಾ ಇರೋದು, ಮೂಲತಃ ನಾನೊಂದು ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದೆ. ನಿಮ್ಮ ವಿಡಿಯೋಗಳನ್ನ ಅವನು ನೋಡುತ್ತಿದ್ದ. ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ ಕಾರಣ ಓದಿನಲ್ಲಿ ವೀಕ್ ಆಗಿದ್ದ. ಆದ್ರೂ ನಾನು ಅವನನ್ನ ಬಿಡದೆ ವಿಡಿಯೋ ನೋಡಿ ನಾನು ಕಲಿತು ಅವನಿಗೂ ಹೇಳ್ಕೊಡ್ತಿದ್ದೆ. ಈಗ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟ್ಸ್ ನಲ್ಲಿ 65+, 60+ ಬರುತ್ತದೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ. ಒಂದು ತಾಯಿ ಮಗನಿಗೋಸ್ಕರ ಅಥವಾ ಮಗಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಪರೀಕ್ಷೆ ಅಂತ ತಾಯಂದಿರಿಗೆ, ಅಂತ ಮಕ್ಕಳಿಗೆ
ಪಾಠ ಕಲ್ಸಕ್ಕೆ, ವಿದ್ಯೆ ಕಲ್ಸಕ್ಕೆ, ಶಿಕ್ಷಣ ಕೊಡಕ್ಕೆ ಏನು ಬೇಕಾದ್ರೂ ಮಾಡುತ್ತೆ ಮ್ಯಾಮ್. ಎಸ್ ಮ್ಯಾಮ್. ಎಸ್, ಅಂಡ್ ಇದಕ್ಕಿಂತ ನಿಮ್ಗೆ ಏನ್ ಬೇಕು? ದಿಸ್ ಇಸ್ ದ ಮ್ಯಾಕ್ಸಿಮಮ್. ಇವನ್ ಅ ಪೇರೆಂಟ್ ಇಸ್ ಸಪೋರ್ಟಿಂಗ್. ನಿಮ್ಮ ಅಪ್ಪ ಅಮ್ಮ ಒಪ್ತಿಲ್ಲ ಅಂದ್ರೆ ಅವ್ರಿಗೆ ಈ ಟೈಮಲ್ಲಿ ಈ ಒಂದು ಪಾರ್ಟ್ ಆಫ್ ದ ವಿಡಿಯೋ ತಗೊಳ್ಳಿ, ಈ ಒಂದು ಕಾಮೆಂಟ್ ಬಾಲಾಜಿ ಸರ್ ಓದಿದ್ದನ್ನ ನಿಮ್ಮ ಅಪ್ಪ ಅಮ್ಮನ್ಗೆ ಕೇಳಿಸಿ. ಅರ್ಥ ಆಯ್ತಾ? ಅಂಡ್ ಹೂ ಎವರ್ ರೋಟ್ ದಿಸ್ ಕಾಮೆಂಟ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ವಿತ್ ದ ಇಂಟ್ರೆಸ್ಟ್ ಆಫ್ a little bit of privacy also, I have not put the name. But thank you so much for writing this for us. And there's another student who has said, and I can tell you confidently that I can get 70 plus in 80. This happened after the second PU exam. And this is just one of the comment. ಅರ್ಥ ಆಯ್ತಾ? ಈ ರೀತಿ ಸಾವಿರಾರು ಕಾಮೆಂಟ್ಗಳು ಚಾನೆಲ್ ಅಲ್ಲಿ ಇವೆ. ಇಡೀ ಕರ್ನಾಟಕಕ್ಕೆ ಗುಣಮಟ್ಟದ ಶಿಕ್ಷಣ ಅಂದ್ರೆ ಪರೀಕ್ಷೆ 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 ಅಂಡ್ ಪರೀಕ್ಷೆ. ಓಕೆ, ಇಲ್ಲಿ ಅಮ್ಮು ಪತ್ತು ಅವ್ರು ಹೇಳ್ತಾ ಇದ್ದಾರೆ, ಸರ್ ಕ್ಯಾನ್ ಐ ಜಾಯಿನ್ ದ ಕ್ಲಾಸ್ ಆನ್ ವೆನ್ಸ್ಡೇ? ಸಿ ಯು ಕ್ಯಾನ್ ಜಾಯಿನ್ ದ ಕ್ಲಾಸ್ ಅಂಟಿಲ್ ದ ಡೇ ಆಫ್ ಎಕ್ಸಾಮ್, ಬಟ್ ಆಫರ್ ಅದೇ ಇರತ್ತೆ, ನಾನ್ ಗ್ಯಾರಂಟಿ ಕೊಡಕ್ಕಾಗಲ್ಲ ಅಮ್ಮು. ಆಯ್ತಾ? ಸೊ ಇಫ್ ಯು ಆರ್ ಓಕೆ ಟು ಮಿಸ್ ದ ಆಫರ್ ಯು ಕ್ಯಾನ್, ಬಟ್ ಐ ವುಡ್ ರಿಯಲಿ ಸೇ if you need every class for a minimum of 15 rupees, because I'm sure we'll do more than 200 classes. Easy. So 15 rupeesಗೆ ನಿಮ್ಗೊಂದು ಕ್ಲಾಸ್ ಬೇಕು ಅಂದ್ರೆ ಇವತ್ತೇ ಎನ್ರೋಲ್ ಆಗಿ, ಮ್ಯಾಕ್ಸಿಮಮ್ ಟುಮಾರೋ ಮಾರ್ನಿಂಗ್. ಅದು ಗ್ರೇಸ್ ಆಗಿ ಕೊಡ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಸೊ ಲೆಟ್ಸ್ ಎನ್ಶೋರ್ ದಟ್. ಓಕೆ, we will call you, just tell me your name on the form. ನೀವ್ ಕಳ್ಸಿರೋದ್ ಕಾಮೆಂಟ್. ನಾನು ಯಾಕೆ ನನ್ನ ಹೆಸರು ಕೇಳ್ತಾ ಇದಾರಪ್ಪ ಅಂತ ನೋಡ್ತಾ ಇದ್ದೀನಿ. ಅಮ್ಮು ಅವ್ರು ಹೇಳ್ತಾ ಇದ್ದಾರೆ, ದಟ್ ವಾಸ್ ಸಚ್ ಅ ಜೋಕ್. ಅಮ್ಮು ಅವ್ರು ಹೇಳ್ತಾ ಇದಾರೆ, ಮ್ಯಾಮ್ ಐ ಕಾನ್ ಸಿ ದ PDF ಓಪನ್ ಆಗತ್ತೆ ಚಿನ್ನ, ರಿಫ್ರೆಶ್ ಮಾಡು, ಆಗ್ಲೇ ಕೊಟ್ಟಿರೋ ಲಿಂಕ್ ತಿರ್ಗಾ ಓಪನ್ ಮಾಡು, ಸಿಗತ್ತೆ. ಆಯ್ತಾ? ಯು ವಿಲ್ ಗೆಟ್ ಇಟ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಇಲ್ಲರೆ retry ಅಮ್ಮು. ಓಕೆ, ಯು ಹ್ಯಾವ್ ರೆಸ್ಪಾಂಡೆಡ್ ಟು ಇಟ್. ಓಕೆ ಓಕೆ, ಪ್ರೈಸಸ್ ವಿಲ್ ಡೆಫಿನೆಟ್ಲಿ ರೈಸ್. ನಾನು ತಿರ್ಗಾ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಫಾರ್ ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ಫಿಲ್ ದ ಫಾರ್ಮ್, ಬಿಕಾಸ್ ಐ ವೆಂಟ್ ಅಂಡ್ ಸಾ ದಟ್. ಆಯ್ತಾ? ಎಷ್ಟು ಜನ ವ್ಯೂ ಮಾಡಿದ್ದೀರಾ ಅಂತ ಐ ವೆಂಟ್ ಅಂಡ್ ಆಸ್ಕ್ಡ್ ಅಜಿತ್ ಸರ್ ಟು ಶೋ ಮೀ, ಅಂಡ್ ಇಟ್ಸ್ ಡೆಫಿನೆಟ್ಲಿ ಮಚ್ ಹೈಯರ್ ದನ್ ದ ರೆಸ್ಪಾನ್ಸಸ್ ವಿ ಹ್ಯಾವ್ ಗಾಟ್. ಮೋಸ ಸರ್ ಇದು 20% ಜಾಯ್ನ್ ಆದ 1 hour ಇಂದ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಫಾರ್ಮ್ ಫಿಲ್ ಮಾಡಿ ಅಂತ. ಮಾಡಿಲ್ದರೆ ಹೋಗಿ ಇಂಟ್ರೆಸ್ಟ್ ಫಾರ್ಮ್ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಬಟನ್ ನ ಒತ್ತಿದರೆ ನಿಮ್ಮ ಇಂಟ್ರೆಸ್ಟ್ ನಮಗೆ ಗೊತ್ತಾಗಲ್ಲ and ನಿಮಗೆ ರೋಡ್ ಮ್ಯಾಪ್ ಸಿಗಲ್ಲ. Go, if you have not filled the interest form, it's pinned on the comment, go do that. Meanwhile sir, I want to talk about the result part of it. Yes, ನೀವು ಫಸ್ಟ್ PU ಸ್ಟೂಡೆಂಟ್ ಆಗಿದ್ರೆ, ಸೆಕೆಂಡ್ PU ಸ್ಟೂಡೆಂಟ್ ಆಗಿದ್ರೆ, ಫಸ್ಟ್ PU ಮಕ್ಕಳಿಗೆ ಇನ್ನೇನು ಒಂದು 2-3 ದಿನದಲ್ಲಿ ರಿಸಲ್ಟ್ ಬರುತ್ತೆ, 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ. ಅಂಡ್ ಸೆಕೆಂಡ್ PU ಮಕ್ಕಳು ನಮ್ಮಲ್ಲಿ ಜಾಸ್ತಿ ಪ್ರೀತಿಯಾಗಿ ಈ ವಿಡಿಯೋ ನೋಡ್ತಿದ್ರೆ ನಿಮಗೂ ಕೂಡ ಇನ್ನೇನು 1 ವಾರದಲ್ಲಿ ಬರುತ್ತೆ. ಸೊ ವಿ actually have a very huge opportunity for you to talk to your teachers. Get on a video call and share your results, because that is such a nice feeling. No, you've learned from us, so you get this opportunity to do that. So with your teachers you can share this, and you will also get to feature on our channels. I think that's such a good thing. Exposure, right? At this age, a sort of that beginning thing, right? Exactly. Like nim TV feature adange nama pariksha channel al feature agi. Let's start with that for your first PU, right? Nam pariksha channel en TV kinta kadme illa aita, TV kinta much better. So let's do that. Let's get on a video call and you can message us your results and we will definitely let you know. Where to message? You can WhatsApp us. You're following us on Instagram, send a message there. YouTube will haki results, but we will not get to know your number on YouTube for us to reach out to you. So WhatsApp will kalsidre much better. 9611 265028 ಗೆ ವಾಟ್ಸ್ಆಪ್ ಮಾಡಿ. ಆಯ್ತಾ? ಓಕೆ, 107 ರೆಸ್ಪಾನ್ಸಸ್ ಆಗಿದೆ ಸರ್. ಡು ಯು I think they will fill it up. I will show you again what you will get at the end of it. ಈ ಲಿಂಕ್ ಸಿಗುತ್ತೆ, ಈ ಲಿಂಕ್ ಓಪನ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ದ ರೋಡ್ ಮ್ಯಾಪ್ ಮಕ್ಕಳು. ಓಕೆನಾ? ಸರಿನಾ? ಓಕೆ, ಲೆಟ್ಸ್ ಮೂವ್ ಆನ್. ಇದ್ರ ಜೊತೆಗೆ ನಮ್ಮ ಟಾಪರ್ಸ್, ಮುಂದಿನ ಟಾಪರ್ಸ್ ಗಳಿಗೆ ಟಾಟಾ ಬೈ ಬೈ. ಓಕೆ, ಫಾರ್ಮ್ ನ ಫಿಲ್ ಮಾಡಿ. ಇಫ್ ಯು ಆರ್ somebody who is watching this live, after the live I would like to tell you that this live is very important. So ಮುಂದೆ ಹೋಗಿ ನೋಡಿ, ಹಿಂದೆ ಹೋಗಿ ನೋಡಿ. ಅದ್ರ ಜೊತೆಗೆ ನೀವು 100% ಒಬ್ರು ಟಾಪರ್ ಆಗ್ತೀರಾ ಅಂತ ನಮಗೆ ಭರವಸೆ ಇದೆ. ಇಫ್ ಯು ಲೈಕ್ ದಿಸ್ ಕ್ಲಾಸ್, ಅರ್ಥ ಆಯ್ತಾ? ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟು ಒಂದು ಸಾಸಿವೆ ಕಾಳಷ್ಟು ಮೋಟಿವೇಟ್ ಮಾಡಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಂಡ್ ಶವರ್ ಯೋರ್
love to us on this video because that is how Padma ma'am will come back, no? ಖಂಡಿತ ಪದ್ಮಾ ಮ್ಯಾಮನ್ನ ಪದೇ 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 ಕರ್ಕೊಂಬರೋಂಗ್ ಅವರೇ ಮಾಡ್ತಾರೆ. Exactly, ನೀವೇ ಮಾಡ್ಬೇಕು. So Makla, thank you so much. You will find the link in the description box after the live. You can go and fill the interest form there. ಅಂಡ್ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಅವ್ರು ಮರೆಯಲ್ಲ ಮ್ಯಾಮ್, ಅದನ್ನು ಒಂದ್ಸಲಿ ಹೇಳ್ಬಿಡಿ. ಅಂಡ್ ಫ್ರೆಂಡ್ಸ್ ಶೇರ್ ಮಾಡಿ. ಆಮೇಲೆ ಏನ್ ಜಾಯ್ನ್ ಆಗ್ಬೇಕು ಅವರು? ನಮ್ಮ ಸಾಧಕ ಪ್ರೋ ಜಾಯಿನ್ ಆಗಬೇಕು ಅಂಡ್ ಸ್ಟೇಟ್ಗೆ ಟಾಪರ್ ಆಗ್ಬೇಕು. ಮ್ಯಾಮ್ ಇನ್ಮೇಲಿಂದ ಎಲ್ಲಾ ಮಕ್ಕಳು ನಾವು ಟಾಪರ್ಸ್ ಅಂತಾನೆ ಕರೆಯೋಣ. ಎಸ್, ದೇ ಆರ್ ಅವರ್ ಟಾಪರ್ಸ್. ಕರೆಕ್ಟ್, 100%. ಸೊ ಟಾಪರ್ ಪ್ರಮೋದ್, ಟಾಪರ್ ನಾರಾಯಣ, ಟಾಪರ್ ಎಲ್ಲರಿಗೂ ಆಯ್ತಾ, ಟಾಪರ್ ಸುಧಾ ಹೊಸಳ್ಳಿ, ಅಮ್ಮು, ಟಾಪರ್ ಅಮ್ಮು, ಎಲ್ಲರಿಗೂ ಎಸ್ ಮ್ಯಾಮ್, ಎಲ್ಲರಿಗೂ ನನ್ನ ಕಡೆಯಿಂದ ಟಾಟಾ, ಬಾಯ್ ಬಾಯ್. ಸೊ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ಮ್ಯಾಮ್ ನಮ್ಮ ಗೆಲುವು. ಎಸ್, ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಬಾಯ್ ಬಾಯ್.